ಪಶು ಪಕ್ಷಿಗಳು ಒಂದೊಂದು ವಿಷಯಕ್ಕೆ ತಮ್ಮ ಪ್ರಾಣ ಕಳ್ಕೊಂಡವು. ಆದರೆ ಮಾನವ 5 ಇಂದ್ರಿಯ ಚಟಕ್ಕೆ ಬಿದ್ದ ಘಾಸಿ ಆಗಲೆಂತುಳಿವ. ಒಂದೊಂದು ಇಂದ್ರಿಯಕ್ಕೆ ಹಾಳಾಗಿ ಹೋಗ್ಯಾವು, ಜೀವನ ಎಲ್ಲ ಹಾಳು ಮಾಡ್ಕೊಂಡು. ಇನ್ನು 5 ಇಂದ್ರಿಯ ಚಟಕ್ಕೆ ಬಿದ್ದ ಇವ ಹೆಂಗೆ ಉಳಿತಾನು ಅಂತ. ರೂಪಕ್ಕೂ ಹೊಕ್ಕನ, ಗಾಯನಕ್ಕೂ ಹೊಕ್ಕನ, ರುಚಿಗೂ ಹೊಕ್ಕನ, ವಾಸನೆಗೂ ಹೊಕ್ಕನ, ಸ್ಪರ್ಶಕ್ಕೂ ಹೊಕ್ಕನ. ಹೆಂಗೆ ಉಳಿತೀನಿ? ಹೆಂಗೆ ನೆಮ್ಮದಿ ಇರ್ತೈತಿ ನಿನಗಂತ ಸಿಕ್ಕೈತೇನ? 5 ಇಂದ್ರಿಯ ಸಂಪರ್ಕ ಭೋಗದಕ್ಕೆ ಒಳಗಾದ ಅಂದ್ರೆ ಬದುಕಲ್ಲಿ ಅಂತ ಉಳಿವೆ ನೀನು. ಹೆಂಗೆ ಉಳಿತೀನಿ? ಸಾಧ್ಯನೇ ಇಲ್ಲ. ಅದಕ್ಕೆ ಬೇಡ ಬೇಡಲಿ ಮನವೇ ಭೋಗದ ಒಡನಾಟ, ನಂಜು ಬೆರೆಸಿದ ಸವಿಯೂಟ, ಕೇಡು ಕಡೆ ಉಳಿಯುವುದು ಮಾಯ ಕೈಮಾಟ ಅಂತ ಹೇಳ್ಯಾರ. ಅವ್ರು ಹೇಳ್ಯಾರ ಬಿಡ್ರಿ, ನಾವು ಬಿಡ್ಬೇಕಲ್ಲ ಅಂತ ಹೌದಿಲ್ಲ. ಬರೀ ಇಂದ್ರಿಯ ಸಂಪರ್ಕ ಭೋಗದಿಂದ ಸುಖ ಐತೆ ಅನ್ನೋ ತಿಳುವಳಿಕೆ ನಮ್ಗೆ ಗಟ್ಟಿ ಆಗಿಬಿಟ್ಟೈತಿ. ಸ್ವರೂಪ ಆನಂದದಲ್ಲಿ ಎಲ್ಲ ಆನಂದ ಇರ್ತದೆ. ಸ್ವರೂಪವನ್ನು ಹೊಂದಿದಾಗ ಪೂರ್ಣ ಕಾಮ ಆಗ್ತದೆ. ವಿಷಯ ಭೋಗದಿಂದ ಪೂರ್ಣ ತೃಪ್ತಿ ಇಲ್ಲೇ ಇಲ್ಲ. ತೃಪ್ತಿ ಅನ್ನೋದು ಇಲ್ಲೇ ಇಲ್ಲ. ವಿಷಯಗಳಿಂದ ತೃಪ್ತಿ ಹೊಂದೋದಂದ್ರೆ ಸಾನಿಗೆಯಾಗಿಂದ ನೀರು ತಂದೆ ಅಡಿಗೆ ಮಾಡ್ಲಿಕ್ಕೆ ಹಾಕಿದಂಗೆ ಆಗ್ತದೆ ನೋಡಿ. ನೀ ಅಡಿಗೆ ಮಾಡಿ ಉಂಡಂಗೆ ಆತಿ ಬಿಡು. ನೀ ಎಷ್ಟು ಗಳಿಸೋದು ಎಷ್ಟು ಭೋಗಿಸಿದ್ರು ಸಾನಿಗೆಯಾಗಿಂದ ನೀರು ತಂದು ಅಡಿಗೆ ಮಾಡಿ ಉಂಡಂಗೆ ಆತಿ. ಆತಿನಿಂದ ಯಾಕ್ರಿ? ವ್ಯರ್ಥ ಅಂತ. ನಿರರ್ಥಕ ಶ್ರಮ ನೀ ಮಾಡೋದಿಲ್ಲ. ಅದಕ್ಕೆ ಎಚ್ಚರಿಕೆ ಕೊಟ್ಟರು ನಿನಗೆ ಹೊಳಿವಲ್ದಿದೆ. ನಿನಗೆ ತೇಕುದು ಹಂಗೆ ತೇಕ್ತಿರೋದು ತೇಕು. ಯಾವುದನ್ನು ನೀವು ಮಾಡಬಾರ್ದು ಅದನ್ನು ಮಾಡಾಕತ್ತಿ, ಮಾಡಬೇಕಾದದ್ದನ್ನು ಬಿಟ್ಟಿ. ಅದು ಮಾಡಬೇಕಾದದ್ದು ಯಾವುದು, ಮಾಡಬಾರದ್ದು ಯಾವುದು ಅನ್ನೋದು ಇನ್ನೂ ಹೊಳಿವಲ್ಲ. ವಿಧಿ ನಿಷೇಧ ಮಾಡಲೇಬೇಕಾದಂಥದ್ದು, ವಿಧಿ ನಿಷೇಧ ಬಿಡಲೇಬೇಕಾದಂಥದ್ದು. ಮಾಡಿರಿ ಏನಕ್ಕೈತಿ, ಬಿಟ್ರಿ ಏನಕ್ಕೈತಿ ನೋಡಿ. ಅನುಭವಿಸಿ ಅದನ್ನೆಲ್ಲ ಈಗ. ಮತ್ತೊಮ್ಮೆ ಮಾಡಿದೆ ಅಂದ್ರೆ ಮಾಡಿ, ಯಾರು ಬೇಡ ಅಂತಾರ? ಮಾಡತ್ತೇನಂದರೆ ಯಾರು ಬೇಡ ಅಂತಾರ? ಮಾಡಪ್ಪ ನೀನು ಅನ್ನೋಲಿ ಅಂತಂದ್ರೆ ಅಂಥವ್ರಿಗೆ ಹೊಡಿ ನಿಜ ಹೇಳಕ್ಕೆ ಹೋಗ್ಬಾರ್ದಂತ. ವಿಷಯದಿಂದ ಸುಖ ಹೊಂತೇನೆ, ಇಂದ್ರಿಯ ಸಂಪರ್ಕ ಹೋಗರೆ ನನಗೆ ತೃಪ್ತಿಗಳು ಹೊಡಿ ಅಂಥವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು. ಹೊಡಿಪ್ಪ ನೀನು ಅಂತ. ಅಂಥವ್ರಿಗೆ ಎಂದೂ ಇದನ್ನು ಹೇಳಕ್ಕೆ ಹೋಗ್ಬಾರ್ದು. ಉಪದೇಶ ಅನಧಿಕಾರಿಗಳವ್ರಿಗೆ. ವೈರಾಗ್ಯವುಳ್ಳವರು ಅಧಿಕಾರಿಗಳು. ಇದಕ್ಕೆ ವಿಷಯದಿಂದ ವಿಮುಖ ಆದವರು ಅಂಥವ್ರಿಗೆ ಹೇಳಿರಿ ಇದು ತೀತೈತಿ, ಬೇಡಪ್ಪ ಇದ್ರ ಸಹವಾಸ ಅನ್ನೋರಿಗೆ. ಇನ್ನು ಅದ್ರಾಗ ಅಭಿರುಚಿ ಉಳ್ಳವಂಗೆ ಹೇಳಿರ್ತೀವಿ. ನೀವೇನು ಹೇಳತ್ತ ನೀವು ಅಂತ ಇದ್ರ ಕಡೆ ಯಾರು ಬರೋದಿಲ್ಲ. ಅದಕ್ಕೆ ಅದರ ಅಭಿರುಚಿ ಉಳ್ಳವು ಇದ್ರ ಹೇಳಕ್ಕೆ ಹೋಗ್ಬಾರ್ದು. ಇದ್ರ ಕಡೆ ಅಭಿರುಚಿ ಬೇಕಲ್ಲ. ಇದ್ರ ಇಚ್ಛಾ ನಿವಳ ಸುಖದ ಇಚ್ಛಾ, ಸುಖೇಚ್ಛಾ ಭೂಮಿಕೆ ಉಳ್ಳವಂಗೆ ಹೇಳಿರ್ತೀವಿ. ವಿಷಯದಿಂದ ಸುಖ ಹೊಂದಬೇಕನ್ನೋ ಆಸಕ್ತಿ ಇದ್ದವಂಗ ಇದನ್ನು ಹೇಳಕ್ಕೆ ಹೋಗ್ಬಾರ್ದು. ವ್ಯರ್ಥ ಅಂತ ಅವಾಗ ಏನು. ವಿಷಯಾಸಕ್ತನಿಗೆ ಬ್ರಹ್ಮಜ್ಞಾನ ಹೇಳೋದಂದ್ರೆ ಕೋಣ ಮೈಗೆ ಗಂಧ ಬಿಡ್ದಂಗಂತ. ಏನು ವ್ಯರ್ಥ ಅಂತ ಅವನು ಮಾಡೋದಿಲ್ಲ. ಉಂಡೊಟ್ಟು ಸುಖ ಹೊಂತೇವಂದ್ರೆ ಯಾರು ಬೇಡ ಅಂತಾನೆ ಹೊಂದ್ರಿ ಅಲ್ಲ. ಆದ್ರೆ ಅದರಿಂದ ಸುಖ ಸಿಕ್ಕೈತೋ ಗಿಲ್ಲೋ ಅನ್ನೋದನ್ನು ವಿಚಾರ ಮಾಡಿ ನೋಡ್ಕೊಂಡು ಮಾಡ್ರಿ. ಹಂಗೆ ಒಬ್ಬರು ನೋಡಿ ಒಬ್ಬರು ಏನು ಅವ್ರು ಆರಾಮದಾರನ ಅದನ್ನು ಮಾಡಿದವರು ವಿಷಯಾದಿಗಳ ಸಂಗ್ರಹ ಭಾಳ ಮಾಡ್ಕೊಂಡಾರದಾರ. ನಿಮ್ಮೂರ ಭಾಳ ಸೌಕಾರ
ಅದರಿಂದ ಏನಕ್ಕೈತಿ ಹಂಗೆ ನೋಡಿ ನಾನು ಅದನ್ನು ಮಾಡ್ಬೇಕಂತ ಅದರಿಂದ ಲಾಭ ಏನೈತಿ ಅದಕ್ಕಾಗಿ ಮಾಡೋದು ಅದನ್ನು. ಯಾಕಪ್ಪ ಹೊಲ ಎದ್ರ ಸಂಬಂಧ ಹಿಡ್ದು ಭಾಳಷ್ಟು ಬೆಳಿಬೇಕು, ಭಾಳಷ್ಟು ಯಾಕ್ರಿ ಸಂಪತ್ತು ಗಳಿಸ್ಬೇಕು, ವಿಶೇಷ ಸಂಗ್ರಹ ಮಾಡ್ಕೋಬೇಕು, ಸಾಕಷ್ಟು ಸಿಗ್ತಾವ ಉಣ್ಣಾಕ ತಿನ್ನಾಕ ಮಜಾ ಮಾಡ, ದೊಡ್ಡ ಬೆಳೆ ತೆಗಿಬೇಕು ಸಾಕಷ್ಟು ಅಂತ ಅದ್ರ ಸಂಬಂಧ ಮಾಡೋದು ಓದಿಲ್ಲ ನೀವು. ಅದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೊಡಿ. ಹೊಲ ಹಿಡ್ದ್ಯಾ ಹೊಲ ಹಿಡನ್ರಿ ಬಂದ ಕೂಡಲೇ ತನ್ನ ಇದನ್ನು ಹೇಳಾಗ ಸುಮ್ಮನೆ ಇದ್ರು ಅಜ್ಜಾರು. ಶಾಸ್ತ್ರಕ್ಕೆ ಕುಂತವ ಸಾವ್ಕಾರ ಹೊಲ ಹಿಡಿದ್ಯಾ, ನಿನ್ನೇನೇ ಹಿಡಿಲಿಲ್ಲ, ನಿನಗೆ ಬೇಕಾದದ್ದೇನು ಹಿಡಿಲಿಲ್ಲ, ನೀನು ಮತ್ತು ಹೊಲನ ಹಿಡಿದೆ ಮತ್ತು ಮಣ್ಣ ಹಿಡಿದ್ಯಾ ಅಂತ. ಭ್ರಮಾರಿ ಅದ, ಎಷ್ಟು ಹುಚ್ಚ ಐತಿ ಅದು. ಅದರಾಗ ಸುಖ ಸಿಗ್ತೈತಿ. ಅದು ವಾಸನ ಹೋಗುದಿಲ್ರಿ. ಹೊಲ ಸುಖ ಕೊಡ್ತೈತಿ, ಮಣಿ ಹಾಕ್ಸಿರಿ ಸುಖ ಸಿಗ್ತೈತಿ. ಹಾಕ್ಸಿರಿ ನೆಮ್ಮದಿ ಐತೆ, ಮನೆ ಕಟ್ಸಿರಿ ಕಟ್ಸೋದ್ರಾಗ ಎಷ್ಟು ಅದರದ ಸಣ್ಣ ಆಗಿ ಹೋಗ್ತೈತಿ ಜೀವ. ಯಾರೇ ಇರ್ತಾರೆ ಕಟ್ಟಿಸ್ತಾವ ಇರೋದಿಲ್ಲ ಅದ್ರಾಗ, ಅದು ಸತ್ತು ಹೋಗ್ತೈತಿ. ಯಾರು ಕ್ಯಾರ ಬಂದು ಅದ್ರಾಗ ಹೋಗ್ತೈತಿ, ನೀ ಕಟ್ಸೋರಾಗೆ ಹೋಗ್ತದ. ಅದು ಮಾಡ್ಯಾರ ಏನು ಮಾಡಿದ್ ಲಾಭ ಮಾಡಿ ನಿನ್ನ ಕೆಲಸ ನೀ ಮಾಡ್ಕೊಳ್ಳಿಲ್ಲ ಅಲ್ಲೋ, ಇದನ್ನು ಮಾಡ್ಕೊಂತಾಗಿತ್ತಿ. ಬ್ರಹ್ಮಾದ ಬೆನ್ನು ಹತ್ತಿ ವಿಷಯದಿಂದ ಸುಖ ಸಿಗತೈತೆ ಅಂತ ವಿಶೇಷಂಗರ ವಿಷಯ ಭೋಗಕ್ಕೆ ಭ್ರಮಾದೊಳಗೆ ನಿನ್ನ ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ಅದರಿಂದ ವಿಮುಖ ಆಗಿ ಮೊದಲು ನಿನ್ನ ಈ ಕೆಲಸ ಮಾಡ್ಕೋಬೇಕು ಅನ್ನುವಂಥ ಒಂದು ಬೇಕಲ್ಲ, ಅದು ಒಂದು ಪುಣ್ಯ ಬೇಕು. ವೈರಾಗ್ಯವನ್ನು ಹೊಂದಿ ವಿಷಯದಿಂದ ವಿಮುಖ ಆಗೋದಂದ್ರೆ ವೈರಾಗ್ಯವನ್ನು ಹೊಂದು ಉದಾಸೀನ ವೃತ್ತಿಯನ್ನು ಹೊಂದಿ ಏನು ಮಾಡಿದ್ರು ಏನೂ ಇಲ್ಲಪ್ಪ ಲಾಭ ಇದರೊಳಗೆ ಜೀವನದಾಗ ಅಂತರ್ಮುಖ ವೃತ್ತಿಯೊಳಗೆ ನಮ್ಮಲ್ಲೇ ಐತಿ, ನಮಗೆ ಬೇಕಾದದ್ದನ್ನು ಕಂಡುಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು. ಸುಳ್ಳ ವ್ಯರ್ಥ ಪ್ರಯತ್ನ ಗುಡ್ಡಕ್ಕಲ್ಲು ಹೊತ್ತಂಗ ಅಂತ ಹೇಳ್ಯಾರ. ಯಾವ ರೂಪದಿಂದ ಹೇಳಿರೋ ನಮಗದು ಹೊಳಿವಲ್ದು, ಮತ್ತು ಮೊದಲಿನ ಚೇಳಿನ ಹೋಗವಲ್ಲ ನಮ್ಗೆ. ಅದ್ರಾಗ ನೋಡಿದ ಕೂಡಲೇ ಅವನ್ನ ಕೇಳ್ತತೆ, ಕೇಳಿ ಅದ್ರಾಗ ಆಸಕ್ತಿ ಉಂಟು. ಅದನ್ನ ನೆನಪು ಮಾಡೋದ್ರಿಂದ ಅದ್ರ ಇಚ್ಛಾ ಉಂಟಾಕೈತಿ, ಅದನ್ನು ಹೊಂದಬೇಕಪ್ಪ ನಾನು. ಆ ಸುದ್ದಿ ಕೇಳಿದ ಕೂಡಲೇ ನಾನು ಹೊಲ ಹಿಡಿಬೇಕಪ್ಪ, ನಾನು ಮನೆ ಹಾಕಿಸ್ಬೇಕಪ್ಪ, ನಾನು ಬೋರ್ ಹಾಕಿಸ್ಬೇಕಪ್ಪ, ಹೌದಿಲ್ಲ? ಅದು ಏನು ಕೇಳ್ತೈತಿ ಅದನ್ನು ನಾನು ಮಾಡಬೇಕಂತೈತಿ. ಅದರಿಂದ ಏನಾಕೈತಿ ಏನೋ ವಿಚಾರ ವಿವೇಕ ಇಲ್ಲಲ್ಲ, ಅದ ವಿವೇಕದ ಕೊರತೆ ಐತಿ. ಆ ವಿವೇಕ ಜಾಗೃತ ಆಗೋ ಮಟ್ಟ ನಾವು ಇದ್ರ ಬೆನ್ನು ಹತ್ತೋದು ಬಿಡೋದಿಲ್ಲ. ಯಾವಾಗ ಅವನಲ್ಲಿ ವಿವೇಕ ಜಾಗೃತ ಆಕೈತಿ ಅವಾಗ ಅವಾಗ ಎಲ್ಲದರ ದೋಷ ದರ್ಶನ, ಅವಾಗ ಅದರ ಬಗ್ಗೆ ಅವಾಗ ಉದಾಸೀನ ಭಾವ ಬರ್ತೈತಿ. ಕೇಳ್ತಿರ್ತಾನೆ, ನಾವು ಎಲ್ಲರೂ ಕೇಳಿ ಸುಮ್ಮನೆ ಇದು ನೋಡಿ ಅದನ್ನ ಗೊತ್ತೈತಿ ಬಿಡೋದ್ರ ಬಗ್ಗೆ. ಯಾಕೆ ಸ್ವತಃ ಅವನು ಕಂಡಿರ್ತಾನ. ಎಲ್ಲ ದೋಷದಿಂದ ಕೂಡೈತೆ. ವಿಷಯೇಂದ್ರ ಸಂಪರ್ಕ ಭೋಗ ವ್ಯವಹಾರ ಏನೈತೆಲ್ಲ ಸಾಕಷ್ಟು ದುಃಖ ದುಮ್ಮಾನದಿಂದ ಕೂಡೈತೆ ಅನ್ನುವಂಥ ವಿವೇಕವನಲ್ಲಿ ಜಾಗೃತ ಆಗಿದೆ. ನಾವು ಅವಿವೇಕಿಗಳು ಅದ ಸುಖರೂಪದ ಇದಕ್ಕೆ ಖರೆ ಐತೆ ಅಂತ ತಿಳ್ಕೊಂಡು ಅದರ ಬೆನ್ನು ಹತ್ತಿ ನಾವು ದುಃಖಿಗಳಾಗೇವಿ. ಎತ್ತಾಗ ಹೊಂಟಿರಿ ನೋಡ್ಕೋರಿ ಅಂತಿದ್ರು ಅರ್ಜುನ. ಇದು ಸುಖದಾಯಕವಾದದ್ದು ಯಾವುದು, ದುಃಖದಾಯಕವಾದದ್ದು ಯಾವುದು ಅನ್ನೋದನ್ನು ಈಗ ವಿಚಾರ ಮಾಡ್ಕೊ. ಈಗ ಮನುಷ್ಯನ ಜನ್ಮದಾಗ ಅದನ್ನು ಖಾತ್ರಿ ಮಾಡ್ರಿ, ಅದನ್ನು ಮಾಡಿ ಮುಂದೆ ಹೆಜ್ಜೆ ಇಡೋದು. ಅದರಿಂದ ಲಾಭ ಐತೆ ಅಂದ್ರೆ ಮಾಡು, ಯಾರು ಬೇಡ ಅಂತಾರೆ. ಇಲ್ಲ ಅಂದ್ರೆ ಹಿಂದಕ್ಕೆ ಸರ್ಕೋ. ನೀನೇ ಇದಕ್ಕೆ ನಿರ್ಣಯ ಮಾಡೋದು, ನೀನೇ ಇದನ್ನು ನಿರ್ಣಯ ಮಾಡೋದು. ಎಲ್ಲ ವಿಷಯ ಬಿಚ್ಚಿಟ್ಟೈತಿ, ಇನ್ನು ನಿಮ್ಮ ಕೈಯಾಗ ಐತಿ ಮಾಡ್ಕೊಡು ಕೆಲಸ. ಏನು ಬೇಕಾದ ಮಾಡ್ಕೊರಿ, ಯಾಕ್ರಿ ಅದ್ರಾಗ ಐತಿ ಅಂತ ತಿಳ್ಕೊಂಡು ಮಾಡು. ಅದರಿಂದ ಏನಾಕೈತಿ ನೋಡು, ಇನ್ನು ಸರ್ಕೊಂಡು ನೋಡು, ಅಲ್ಲ ಅದರಿಂದ ಏನು ಲಾಭ ಐತೆ ನೋಡು, ನಿನಗೆ ಗೊತ್ತಾಕೈತಿ. ನೋಡ್ತಿ ಅವ್ನು ಮಾಡಿದವ್ರು ಏನಾಗ್ಯಾರು, ಬಿಟ್ಟವ್ರು ಏನಾಗ್ಯಾರು, ಎರಡೂ ನೋಡ್ತೀನಿ. ಕಂಡು ಕೇಳಿ ಯಾಕ್ರಿ ಮತ್ತೆ ಮೋಹಿಪರೇ ಭೂಮಂಡಲದ ಭೋಗ ಭೋಗವನತಿ ಗೆಳೆಯದೆ ಮನುಜರು ಅಂತ. ನಾ ಕೇಳಿ ಹೇಳಿ ಮತ್ತು ಅದನ್ನು ಮಾಡ್ತೀನಿ ಅಂದೇನ್ರಿ. ನೋಡಂಗಾರೆ ಅದರೊಳಗೆ ಲಾಭ ಐತೆ. ನಾ ನಿನಗೆ ಬಿಡಂತ ಹೇಳೋದಿಲ್ಲ ಅಂತಿದ್ರ ಅದು. ನೀನು ಮರ್ಜಿಪ್ಪ, ಹಿಡ್ಕೊಂಡ್ರೆ ಏನಾಕೈತಿ, ಬಿಟ್ರೆ ಏನಾಕೈತಿ, ನೀನೇ ವಿಚಾರ ಮಾಡಿ ನೋಡಿ ಬಿಡಲ್ಲ.
ಅವ್ರು ಹೇಳ್ಯಾರಂತ ಬಿಟ್ರೆ ನೀ ತಿಳಿದು ಬಿಡ್ಬೇಕಿಲ್ಲ ಅದ್ರಾಗ. ಅದ್ರಾಗ ಲಾಭ ಹಾನಿ ಏನೈತಿ ಅನ್ನೋ ತಿಳಿದು ನೀನು ಕೈ ಅದು ನಿಜವಾದ ವೈರಾಗ್ಯ. ಇನ್ನೊಬ್ರು ಹೇಳಿಕೆ ಕೇಳಿಕೆ ಮಾಡಿಬಿಟ್ರೆ ಸಿಗ್ಲಿಕ್ಕೆ ಬಿಟ್ರೆ ಅದು ವೈರಾಗ್ಯ ಅಲ್ಲ. ಮನಸ್ಸಿನಾಗ ಅದನ್ನ ಇಟ್ಕೊಂಡಿ ಹಂಗಾರೆ ಅವ್ರು ಹೇಳ್ಯಾರ ಅಂತೀರಿ ಅದಕ್ಕೆ ಬಿಟ್ಟನ್ರಿ. ಅವ್ರು ಹೇಳಿದ್ದಕ್ಕಲ್ಲ, ನೀ ವಿಚಾರ ಮಾಡಿ ಸ್ವತಃ ನೀ ವಿಚಾರ, ಸ್ವಂತ ಪ್ರಜ್ಞೆ ಐತಿಲ್ಲೋ ನಿನಗೆ. ಅವ್ರು ಏನು ಹೇಳ್ತಾರೆ ಅದನ್ನು ಮಾಡವನ ಬಿಡ ನಿನಗೆ. ಸ್ವಂತ ಪ್ರಜ್ಞೆ ನಿನಗೆ ಬೇಕು. ಸ್ವಂತ ಅದ್ರ ಮರಿಗೆ ಹೆಚ್ಚು ನೋಡ್ಕೋ, ಅವಾಗ ಇದು ನಮ್ಗೆ ಗಟ್ಟಿ ಆಕೈತಿ. ಸ್ವಂತ ಪ್ರಜ್ಞೆ ಇರಲಿಲ್ಲ ಅಂದ್ರೆ ಇದು ಗಟ್ಟಿ ಆಗೋದಿಲ್ಲ. ಅವ್ರು ಹೇಳ್ಯಾರಂತ ಬಿಟ್ಟು ಮತ್ತೆ ಅದ್ರಾಗ ಹೋಗಂದ್ರೆ ಹೋಗೋಣ ನೀನು. ಹೌದಿಲ್ಲ? ಏನದ ಸ್ವಂತ ವಿಚಾರ ಇದ್ದವ ಯಾರು ಏನು ಹೇಳಿದ್ರು ಹೊಳ್ಳೆ ನೋಡುದು ನಾವು ಶಾಸ್ತ್ರ ಏನು ಮಾಡಬಲ್ದು? ಸ್ವಂತ ಪ್ರಜ್ಞೆ ನಿನ್ನಲ್ಲಿ ಇಲ್ಲಿ ಎಲ್ಲದಕ್ಕೂ ಚೆಂಡ ಹಾಕಕತ್ರ ಅದಕ್ಕೂ ಹೂಣ ಇದಕ್ಕೂ ಹೂಣ ಅಂದ್ರೆ ಹಂಗೆ ಹೂ ಅಂದ್ರೆ ಯಶ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ. ಸ್ವಂತ ಪ್ರಜ್ಞೆ ಇರಲಿಲ್ಲ ಅಂದ್ರೆ ನೀನು ಶಾಸ್ತ್ರ ಏನು ಮಾಡಬಲ್ದು? ಸ್ವತಃ ನೀನು ವಿಚಾರ ಮಾಡಬೇಕು. ಯಾವುದಾದ್ರೂ ಸ್ವಂತ ನಾವು ವಿಚಾರ ಮಾಡದ ಹೊತ್ತಿ ಸಮಸ್ಯೆ ಬಗೆಹರಿದಿಲ್ಲ. ಇನ್ನೊಬ್ಬರು ಅದನ್ನು ಮಾರ್ಗದರ್ಶನ ಮಾಡ್ತಾರೆ, ತೋರಿಸ್ತಾರೆ. ನೀನು ಇದಕ್ಕಾಗಿ ಪ್ರಯತ್ನ ಮಾಡಬೇಕು. ಸ್ವತಃ ವಿಚಾರ ಮಾಡಿ ಇದನ್ನು ಖಾತ್ರಿ ಮಾಡ್ಕೊಳಿಲ್ಲ ಅಂದ್ರೆ ಹಿಂಗೆ ಹೋಗುದು. ನನಗೆ ಇನ್ನೊಬ್ಬರು ಹೇಳಿಕೆ ಕೇಳಿಕೆ ಮೇಲೆ ಹೊಂದಕ್ಕಾಗೋದಿಲ್ಲ. ಹೇಳ್ಕೊಂತ ಬಂದಾರ ಕರೆ, ಆದ್ರೆ ನೀವು ಅದನ್ನು ಪರಿಶೀಲನೆ ಮಾಡಿ ನೋಡ್ಕೋಬೇಕಲ್ಲ. ಅದು ಹೌದು ಅಲ್ಲೋ ಅನ್ನೋದನ್ನು. ಉಂಡು ಸುಖ ಹೊಂತೇನಂತ ಎಲ್ಲರೂ ಪ್ರಯತ್ನ ನಡೆಸಿರಿ, ಆದ್ರೆ ಅದರಿಂದ ಸುಖ ಸಿಕ್ಕೈತೋ ಇಲ್ಲೋ ಅನ್ನೋದು ನೋಡ್ಕೋಬೇಕಿಲ್ಲ. ಭೋಗಲಾಸ ಹೆಂಗೆ ಭೋಗ ಮಾಡ್ಕೊತ ಹೋಗ್ತೇವೆ ನೋಡ್ರಿ, ಹಂಗಂಗೆ ಅದು ಜಾಸ್ತಿನ ಆಗ್ತದೆ. ಭೋಗಿ ಹೆಚ್ಚೇನ ಭೋಗಿಸಿ ತೃಪ್ತಿ ಪಡಿಸ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಬೆಂಕಿಯನ್ನು ಆರ್ಸಕ್ಕೆ ಪೆಟ್ರೋಲ್ ಹಾಕಿದಂಗೆ ಆಕೈತೆ. ಭೋಗಿ ಹೆಚ್ಚನ್ನು ಭೋಗಿಸಿ ತೃಪ್ತಿ ಪಡಿಸೋದು ಅಂದ್ರೆ ಬೆಂಕಿಯನ್ನು ಆರಿಸಲಿಕ್ಕೆ ಪೆಟ್ರೋಲ್ ಹಾಕಿದಂಗೆ ಅಂದ್ರೆ ಮತ್ತಷ್ಟು ಹೆಚ್ಚಾಕೈತೆ. ಭೋಗದಿಂದ ಭೋಗಲಾಸ ಕಡಿಮೆ ಆಗೋದಿಲ್ಲ, ಮತ್ತು ಹಪ್ಪು ಹಪ್ಪಿ ಹೆಚ್ಚಾಕೈತಿ. ಕೆರ್ದಂಗೆ ತಿಂಡಿ ಹೆಚ್ಚಾಕೈತಿಲ್ಲ. ಅದಕ್ಕೆ ಏಟು ತಿಂಡಿ ಬಿಡ್ತೈತಿ ಅಷ್ಟೇ ಕೆರ್ಕೊಂಡು ನೀನು ಕೆಲಸ ಮಾಡ್ಕೋ ಅಂತ ಹೇಳಿದ್ರು. ಕೆರ್ದಂಗೆ ಹಂಗೆ ತಿಂಡಿ ಹೆಚ್ಚು ಬಾಂದಿ ಬಿಡ್ತೈತಿ. ಹಂಗೆ ಅದನ್ನು ಮಾಡೋದಂದ್ರೆ ಏನಾಕೈತಿ ನೋಡು. ಹಂಗೆ ತಿಂಡಿ ಬಿಡೋದು, ಹಂಗೆ ಕೆರೋದು ಈಟ ತಿಂಡಿ ಕೆರ್ಸ್ಕೊಂಡು ನೀನು ಕೆಲಸ ಮಾಡ್ಕೊ. ದ್ವಿತೀಯ ದ್ವೈ ಭಯಂ ಭವತಿ ಅಂದ್ರೆ ಎರಡೆಂಬುದು ಎಲ್ಲೈತಿ ಅಲ್ಲಿ ಭಯ ಭೀತಿ ಉಂಟಾಗ್ತೈತಿ. ಇನ್ನೊಂದು ಯಾವುದೂ ಇಲ್ಲ, ನನ್ನ ಹೊರತು ಇನ್ನೊಂದು ಯಾವುದೂ ಇಲ್ಲ ಅನ್ನೋ ತಿಳುವಳಿಕೆ ನಿನಗೆ ಗಟ್ಟಿ ಆದಾಗ ಯಾವ ಭಯನೂ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥ ನ ಬಿದ್ಯತೆ ಅಂತ ಅದ್ವೈತಮೇವಾ ಭಯಂ. ಅಂದರೆ ಒಂದೇ ಒಂದಾದಂಥ ಇರು, ನನ್ನ ಹೊರತು ಇನ್ನೊಂದು ಏನೂ ಇಲ್ಲ ಅಂತ. ಅವಾಗ ಭಯ ಭೀತಿಯಿಂದ ಪಾರಾಕ್ಯ. ಇನ್ನೊಂದು ಐತಿ ಅನ್ನೋ ಭ್ರಮ ಆಗೈತೆ ನನಗೆ. ಎಲ್ಲವೂ ಭ್ರಮ, ಇನ್ನೊಂದು ಐತಿ ಅನ್ನೋದು. ಭ್ರಮೇಣಹಂ ಭ್ರಮೇಣತ್ವಂ ಭ್ರಮೇಣೋಪಾಸಕ ಜನಃ. ಭ್ರಮೇಣ ಈಶ್ವರ ಭಾವತ್ವಂ ಭ್ರಮ ಮೂಲಮಿದಂ ಜಗತ್. ಜಗತ್ತೈತೆ ಅನ್ನೋದು ಒಂದು ಭ್ರಮ, ಅದನ್ನು ಮಾಡಿದವದಾನ ಅನ್ನೋದು ಭ್ರಮನ. ಅವನ್ನೆಲ್ಲ ನಿನ್ನ ಕಲ್ಪನಾದಾಗಿನ ತಯಾರು ಮಾಡ್ಕೊಂಡು ಕುಂತಿ. ಅದೇನು ಬಂದು ಹೇಳಿಲ್ಲ ನಿನಗೆ, ಜಗತ್ತು ಹೇಳಿಲ್ಲ, ಅದನ್ನು ಮಾಡಿದವ ನಿನಗೆ ಬಂದು ಹೇಳಿಲ್ಲ. ನಿನ್ನ ಕಲ್ಪಿಸ್ಕೊಂಡು ಕೂತಿ. ನಿನ್ನ ಭ್ರಮದ ಈ ಭ್ರಮ ನಿರಸನ ಮಾಡ್ಕೊ. ಈ ಭ್ರಾಂತಿ ನಾಶ ಮಾಡಿಕೊಂಡ ನಿನಗೆ ಶಾಂತಿ. ಎಲ್ಲ ಮನುಷ್ಯನ ಭ್ರಾಂತಿ. ಮನುಷ್ಯನೊಳಗಿನ ಭ್ರಾಂತಿ ಎಲ್ಲ ತೆಗೆದು ಹಾಕಿದಾಗ ನಿನಗೆ ಶಾಂತಿ ಐತಿ ನೋಡಿ. ಭ್ರಾಂತಿಗೆಟ್ಟ ತಿರ್ಕೊಂತ ಅಡ್ಡಾಡಕತ್ತೀನಿ, ಭ್ರಾಂತಿ ಬೆನ್ನು ಹತ್ತಿ.
ಅದಕ್ಕೆ ಈ ಭ್ರಾಂತಿ ನಾಶ ಮಾಡ್ಕೊಳ್ಳಿ. ಯಾಕೆ ಅಜ್ಞಾನದಿಂದ ನಿನಗೆ ಈ ಭ್ರಾಂತಿ ಉಂಟಾಗೈತೆ. ಏನು ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ ಈ ಭ್ರಾಂತಿ ನಿನ್ನಲ್ಲಿ ಉಂಟಾಗೈತಿ. ಅದಕ್ಕೆ ಯಥಾರ್ಥ ವಸ್ತುವಿನ ತಿಳುವಳಿಕೆಯನ್ನು ಮಾಡ್ಕೊ. ಅಲ್ಲಿ ಮಟ್ಟ ಈ ಭ್ರಾಂತಿ ನಾಶ ಆಗೋದು ನಾವು, ಅವಾಗ ನಿನಗೆ ಶಾಂತಿ. ಭ್ರಾಂತಿ ನಾಶ ಮಾಡ್ಕೋಬೇಕಂದ್ರೆ ಯಥಾರ್ಥ ವಸ್ತುವಿನ ಹಗ್ಗದೊಳಗೆ ಹಾವಿನ ಭ್ರಾಂತಿ ಹೋಗ್ಬೇಕಾದ್ರೆ ಆ ಹಗ್ಗದ ತಿಳುವಳಿಕೆ ಮಾಡ್ಕೊಂಡಾಗ ಅದು ಹೋಗ್ತೈತಿ. ಆ ಬಡ್ಡಿ ಒಳಗೆ ಕಳ್ಳನ ಭ್ರಾಂತಿ ಕಳ್ಕೊಬೇಕಾದ್ರೆ ಬಡ್ಡಿ ತಿಳುವಳಿಕೆ ಮಾಡ್ಕೊಂಡಾಗ ಅದು ಹೋಗ್ತೈತಿ. ನೋಡಿದಾಗ ಇಲ್ಲಿ ಬಿಡಪ್ಪ ಇಲ್ಲ ಅಂತ. ಹಂಗೆ ಇದು ನಿನ್ನಲ್ಲಿ ವಿಷಯದಿಂದ ಸುಖ ಸಿಗ್ತೈತೆ ಅನ್ನುವಂಥ ಭ್ರಾಂತಿ ಏನೈತಲ್ಲ, ನಿನಗೆ ಅದು ಸರಿಯಾಗಿ ಅದನ್ನು ವಿಚಾರ ಮಾಡಿದಾಗ ನಿನಗೆ ತಿಳಿತೈತಿ. ಬಲ್ಲವರು ಹೇಳಿದ್ರೆ ಅದು ಹೊಳಿವಲ್ಲ ನಮ್ಗೆ, ಸ್ವತಃ ನೀನೇ ವಿಚಾರ ಮಾಡಿ ನೋಡ್ಕೋಬೇಕು. ಹೌದಿಲ್ಲ? ಪರೋಕ್ಷ ಜ್ಞಾನದಿಂದ ಅಷ್ಟು ಹೋಗಿರೋದಿಲ್ಲ ಅದು. ಆ ಪರೋಕ್ಷ ಜ್ಞಾನನ ಆಗ್ಬೇಕು ಇದಕ್ಕೆ. ಸ್ವತಃ ನಮ್ಮ ಪ್ರಜ್ಞೆ ನೋಡ್ಕೋಬೇಕು. ಹೋಗಿ ನಾ ಖಾತ್ರಿ ಮಾಡ್ಕೊಂಡು ಹೌದಪ್ಪ, ಅವಾಗ ನಿನಗೆ ದುಃಖದಿಂದ ಬಿಡುಗಡೆ, ಭಯಭೀತಿ ಹೋಗ್ತೈತಿ ನಿನಗೆ. ಅದಕ್ಕೆ ಸ್ವಂತ ಪ್ರಜ್ಞೆ ಬೇಕು ನಮಗೆ. ಎಲ್ಲರೂ ನಾವು ಅದಕ್ಕಾಗಿ ಪ್ರಯತ್ನ ಮಾಡಬೇಕಾಗೈತಿ. ನಿಜವನ್ನು ತಿಳ್ಕೊಂಡಾಗ ದುಃಖದಿಂದ ಬಿಡುಗಡೆ, ಈ ಭ್ರಾಂತಿಯಿಂದ ಬಿಡುಗಡೆ ಆಕೈತಿ ನಾವು. ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಕೊಂಡು ಮನುಷ್ಯನ ಜನ್ಮಕ್ಕೆ ಬಂದ್ಬೇಕು. ಅದಕ್ಕೆ ಭ್ರಾಂತಿ ಬೆನ್ನು ಹತ್ತಿ ತಿರ್ಗಾಕೋಡು ಹುಚ್ಚರಂಗಂತ. ಎಲ್ಲ ಹುಚ್ಚರ ಶಾಂತಿ ಅದು. ಸುಖ ಇಲ್ಲದಲ್ಲಿ ಸುಖ ಐತೆ ಅಂತ ತಿಳ್ಕೊಂಡು ಅದ್ರ ಬೆನ್ನು ಹತ್ತಿದವರೆಲ್ಲರೂ ಹುಚ್ಚರ, ಜಗತ್ತೆಲ್ಲ ಹುಚ್ಚರ ಶಾಂತಿನೇ ಅಂತಿದ್ದಂತ ಶಿವಾನಂದಜರು. ಇದ್ದದ್ದು ಬಿಟ್ಟು ಇಲ್ಲದೇ ಹುಡುಕಾಕ, ತನ್ನಲ್ಲಿರುವ ಸುಖ ಮರೆತು ಅನ್ಯದ್ರಾಗ ಹುಡುಕವ್ರೆಲ್ಲ ಹುಚ್ಚರಲ್ಲ. ಮತ್ತೆ ನೀ ಸುಖ ಸ್ವರೂಪ ಹೌದಲ್ಲ ನೋಡ್ಕೊ. ಸುಖ ಹೊಂದಬೇಕನ್ನ ನಾವು ನಿನ್ನಲ್ಲಿದ್ದದ್ದನ್ನು ಪೂರ್ಣ ಮರೆತು ಅನ್ಯದ್ರಾಗ ಐತೆ ಅಂತ ತಿಳ್ಕೊಂಡಿಲ್ಲ. ತನ್ನದಲ್ಲೇ ಐತನ್ನು ಎಚ್ಚರ ತನಗಾತಂದ್ರೆ ಅನ್ಯದ್ರಾಗ ಹುಡುಕಾಕ ಹೋಗ್ಕೊಂಡ್ರೆ ಅವ ಮಾಡಕ್ಕೆ ಹೋಗೋದಿಲ್ಲ. ಅದ್ರ ಬಗ್ಗೆ ಪ್ರಯತ್ನ ಮಾಡಕ್ಕೆ ಹೋಗೋದಿಲ್ಲ. ಅನ್ಯ ವಿಷಯದಿಂದ ಸುಖ ಹುಡುಕೋ ಪ್ರಯತ್ನ ಹುಚ್ಚು ಮಾಡ್ತಾನೆ. ಶಾನೆ ಯಾಕೆ ಮಾಡ್ತಾನ ತಿಳಿದವ ನನ್ನಲ್ಲಿ ಐತೇನು, ಯಾವಾಗಲೂ ರೆಡಿ ಐತಪ್ಪ, ಅದ್ರ ಸಂಬಂಧ ಯಾಕೆ ತೇಗ್ಬೇಕು. ಏನು ಮಾಡಕ್ಕೆ ಹೋಗೋದಿಲ್ಲ. ಏನಾರ ಮಾಡೋ ಅಜ್ಞಾನಿ ನಾವು. ಆ ತಿಳುವಳಿಕೆ ಆತಂದ್ರೆ ಯಾಕ್ರಿ ಅವ ಅದರಿಂದ ತೃಪ್ತಿಯನ್ನು ಹೊಂತಾನೆ. ತನ್ನಲ್ಲೇ ಐತೆ ಅನ್ನೋ ತಿಳುವಳಿಕೆ ಅವ್ನಿಗೆ ಮನದಟ್ಟಾಗಿ ಅದನ್ನು ಅನುಭವಕ್ಕೆ ತೊಗೊಂಡು ಅವಾಗ ಅವಾಗ ತೃಪ್ತಿ ಆಕೈತಿ. ಅದನ್ನು ಹೊಂದಿದ ಮ್ಯಾಗ ಏನಾರು ಮಾಡ್ಬೇಕನ್ನೋದು ಉಳಿದಿಲ್ಲ ನಮ್ಗೆ. ಅನ್ಯದ್ರಾಗ ಹುಡುಕಾಕ ಹೋಗೋದಿಲ್ಲ ಅವ. ನನಗೆ ಬೇಕಾದ ವಸ್ತು ಸಿಕ್ಕ ಮ್ಯಾಗ ಅಲ್ಲೇ ಯಾಕೆ ತಿರುಗ್ತಾನ ಮತ್ತೆ. ಇನ್ನೂ ಹುಡುಕಾಕತ್ತಿಲ್ಲ ಅಂದ್ರೆ ಸಿಕ್ಕಿಲ್ಲ ಅಂತ ನಿನಗೆ. ಅದೇ ಪ್ರಯತ್ನ ನಡೆಸೇನು ಆರಾಮಿರ್ಬೇಕನ್ನೋ ಪ್ರಯತ್ನ ನಡೆಸೇನು ಪ್ರತಿಯೊಂದು ಜೀವಿ. ಅದಕ್ಕಾಗಿ ಕರ್ಮಗಳನ್ನು ಮಾಡ್ಲಿಕ್ಕೆ ಸುಖದಿಂದ ಇರಬೇಕಲ್ಲ ಅಂತ. ಇಲ್ಲಿ ತನಕ ಮಾಡ್ಕೊತ ಬಂದಿಯಲ್ಲ ಸುಖ ಹೊಂದಬೇಕಂತ, ಯಾವ ಪ್ರಯತ್ನ ಮಾಡಿರೂ ನಿನಗೆ ಸುಖ ಸಿಗ್ತದೆ. ಎಲ್ಲಿ ಕ್ರಮ ತಪ್ಪೈತಿ, ಸುಖ ಹೊಂದು ಕ್ರಮ ಸರಿಯಾದ ಕ್ರಮ ಹಿಡಿದಿಲ್ಲ. ಸರಿಯಾದ ಕ್ರಮ ಹಿಡ್ಕೊಂಡು ಅದನ್ನು ಪ್ರಯತ್ನ ಮಾಡಿದ್ರೆ ಅದು ಲಭಿಸ್ತೈತಿ. ನನ್ನೊಳಗೆ ಐತೆ ಅನ್ನೋದನ್ನು ತಿಳ್ಕೊಂಡ ಮ್ಯಾಗ ಅದನ್ನು ನನ್ನೊಳಗೆ ಒಂದು ಹುಡುಕೋ ಪ್ರಯತ್ನ ಮಾಡ್ಬೇಕಿಲ್ಲ. ಅನ್ಯದ್ರಾಗ ಹುಡುಕೋದು ಕೈ ಬಿಡ್ಬೇಕಿಲ್ಲ. ಅದರಾಗೂ ಇರೋದಪ್ಪ, ಸಿಕ್ಕರು ಸಿಗ್ಬೋದು. ಇದ್ರಾಗ ಇನ್ನೂ ಐತಿ ನೀನು ಒಳಗೆ, ಅದರಾಗ ಹುಡುಕು ಚಾಳಿ ಹೋಗಿಲ್ಲ. ಇದ್ರ ಕಡೆ ಲಕ್ಷ್ಯ ಕೊಡೋಕ್ಕಾಗೋದಿಲ್ಲ. ನನ್ನೊಳಗೆ ಐತೆ ಅಂತ ತಿಳ್ಕೊಳಕ್ಕೆ ನಿನಗೆ ಪುರ್ಸೊತ್ತಲ್ಲಿ ಸಿಗ್ತೈತಿ. ಅನ್ಯದ್ರಾಗ ಹುಡುಕವಂಗ ಮುಂಜಾನೆ ಎಚ್ಚರ ಆದ ಕೂಡಲೇ ಚಾಲು ಆಯ್ತಪ್ಪ ಹೊರಗೆ ಹುಡುಕೋದು. ಏನು ಹೇಳಿರೋ ಹೊಳಿದಿಲ್ಲ ನೀನು ಆವಿಷೆಲ್ಲ ಅದ ಹೋತೆ, ಅದ್ರಾಗ ಕಳೆದಲ್ವೋ. ಆ ಸುಳ ಮುದುಕಾಗಿ ಮೆರೆದೆಲ್ಲೋ, ಹುಚ್ಚು ಮರಡೆ ಅನ್ಯದ್ರಾಗ ಹುಡುಕಾಕ ಮುದುಕಾದೆಲ್ಲೋ ಕೆಲಸ ಇಲ್ಲ. ಇನ್ನೂ ಹೊಳಿವಲ್ದಾನೆ ನಿನಗೆ. ಸರಿ ಹಿಂದಕ್ಕೆ ಅದನ್ನು ಬಿಟ್ಟಾಗ ಅದರಿಂದ ವಿಮುಖ ಆಗ. ಅಂದಾಗ ನಿನಗೆ ಇದ್ರ ಲಾಭ ಮಾಡ್ಕೊಳಕ್ಕೆ ಬರ್ತೈತಿ. ನಿನ್ನಲ್ಲೇ ಐತನೋ ತಿಳ್ಕೊಳಕ್ಕೆ ಬರ್ತೈತಿ. ಹೌದು, ವಿಷಯದಿಂದ ವಿಮುಖ ಆಗದ ಹೊರತು, ವೈರಾಗ್ಯ ಹೊಂದದ ಹೊರತಾಗಿ ನಿನಗೆ ನೀ ಯಾರಿದೇನು, ನಿನ್ನಲ್ಲಿ ನಿನಗೆ ಬೇಕಾದ ವಸ್ತು ನಿನ್ನಲ್ಲಿ ಐತೇನೋ ನಿನಗೆ ಹಂಗೆ ಗೊತ್ತಾಕೈತಿ. ಸಾಧ್ಯನೇ ಇಲ್ಲ. ಅದಕ್ಕೆ ದೌಡ ತೀವ್ರ ವೈರಾಗ್ಯವನ್ನು ಹೊಂದು ಬಿಡು. ಅದನ್ನು ಹೊಳ್ಳೆ ಅದರಾಗ ಹೆಣಿಕೆ ಹಾಕೋದು ಬಿಡು. ಮತ್ತು ಅನುಲಿವಂತೀನಿ ಅದರ ಹೆಣಿಕೆ ಹಾಕೋದೆ. ಅದನ್ನು ಏನೇನು ಉಂಡಿ ನೋಡ್ಕೊ, ಇಷ್ಟು ದಿನ ಹೆಣಿಕೆ ಹಾಕಿ ಅದನ್ನು. ಪುರಂದಾಸರು ಹೇಳಿರಲಿಲ್ಲ, ಡೊಂಕ ಬಾಲದ ನಾಯಕರೇ ನೀವು ಏನೇನು ಊಟ ಮಾಡಿದ್ದೀರಿ, ಅದರಿಂದ ವರಿಕೆನೇ ತಿಂದಿಲ್ಲ. ಅವಾಗ ಕಾಯಿ ಕುಯ್ ರಾಘವ ಮಾಡುವೆ ಅಂದ.
ಯಾವ ವಿಷಯಕ್ಕೆ ಹೋಗಿ ಆ ವಿಷಯ ಒದಕಿನ ಕೊಟ್ಟೈತೆ ನಿನಗೆ, ಎಚ್ಚರಿಸ್ತೈತೆ ಅದು. ಇಲ್ಲ ಹೋಗು ಹುಚ್ಚಿ ಅದ್ರಾಗ ಸರಿ ಹಿಂದಕ್ಕಂತ. ಅದರಿಂದ ಸರಿ ಹಿಂದಕ್ಕೆ ನಿನ್ನೊಳಗೈತಿ ನೋಡ್ಕೋ ಅಂತ ಎಚ್ಚರಿಕೆ ಕೊಟ್ಟಾವು ಎಲ್ಲ ವಿಷಯ ವಸ್ತುಗಳು. ಇಲ್ಲದಲ್ಲಿ ಹುಡುಕಾಕವಾದೆ ಅಂದ್ರೆ ಮತ್ತೆ ನಿನಗದು ಎಚ್ಚರಿಕೆ ಕೊಡ್ತಾವು. ಅದ್ರಾಗಿಲ್ಲ ಪ್ರಯತ್ನ, ಅದ್ರಾಗ ಹುಡುಕಬೇಡ, ನಿನ್ನೊಳಗೈತಿ ನೋಡ್ಕೋ ಅಂತ. ಅಂತರಂಗದಲ್ಲಿ ಅನುಭವ ಬರೋದನ್ನು ಬಹಿರಂಗದಲ್ಲಿ ಹುಡುಕಾಕತ್ತೀನಿ. ಬಹಿರ್ಮುಖ ವೃತ್ತಿಗೆ ಎಂದೂ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬಹಿರ್ಮುಖ ವೃತ್ತಿಯೊಳಗೆ ಉದಾಸೀನಾಗಿ ಅಂತರ್ಮುಖ ವೃತ್ತಿ ಆದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಕೊಡ್ತೈತಿ. ಯಾಕೆ ಎಲ್ಲರೂ ಅದ ಸ್ವರೂಪಿಗಳಿದೆ, ಆನಂದ ಸ್ವರೂಪಿಗಳೇ ನೀವು. ಅದಕ್ಕೆ ಆ ಕಡೆ ಲಕ್ ಕೊಡು, ಆಂತರಿಕವಾಗಿ ಅದನ್ನು ನೋಡ್ಕೊ. ಇಂದ್ರಿಯಗಳ ಮುಖಾಂತರ ನೋಡಿರೋದು ಸಿಗೋದಿಲ್ಲ, ಮನೋ ಬುದ್ಧಿಗೆ ಅದು ನಿಲ್ಕಲಾರದು. ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡೋದು. ಏನು ಶಮೆ ದಮೆಗಳು ವಿವೇಕ ನಿನ್ನಲ್ಲಿ, ಈ ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ಅವೆಲ್ಲ ನಿನ್ನಲ್ಲಿ ಶಮದ ಮಾದಿಗಳು ನಿಲ್ತು. ಅದಕ್ಕಾಗಿ ಪ್ರಯತ್ನನ ಮಾಡೋಕ್ಕೆ ತಯಾರಿಲ್ಲ. ಪ್ರಬಲತರವಾದಂಥ ಅಭ್ಯಾಸ ನಿನ್ನಲ್ಲಿ ನಡೀತಿತ್ತಂದ್ರೆ, ಹಿತಾಹಿತ ವಿಚಾರದ ಅಭ್ಯಾಸ, ಅವಾಗ ಮನಸ್ಸಿನ ಇದೆಲ್ಲ ಬಂದಾಕೈತಿ, ಕರದಾಟೆಲ್ಲ ಮನಸ್ಸು ನಿಶ್ಚಲ ಆಕೈತಿ. ಅವಾಗ ನಿನ್ನಲ್ಲಿ ಐತಿ ಅನ್ನೋದು ನಿನಗೆ ಅನುಭವ ಬರೋಕೆ ಶುರು. ಅದು ಬೇಕಲ್ಲ ಅಭ್ಯಾಸ, ಜನ್ಮ ಜನ್ಮಾಂತರ ಹಿಂದಿನ ಪ್ರಯತ್ನ, ಹಿಂದಿನ ಸಂಸ್ಕಾರ, ಈಗಿನ ಪ್ರಯತ್ನ ಮತ್ತು ಸಂಘ ಅಂತ ಪರಿಸರನೂ ಬೇಕು. ಅದಕ್ಕೆ ಪರಿಸರದ ಪರಿಣಾಮ ಭಾಳ ಆಕೈತಿ. ಬರೀ ಅಂಥ ಪರಿಸರದಾಗ ಹೋಗ್ತೀವಿ ನಾವು, ಹೊರಗೆ ಹುಡುಕವ್ರ ಪರಿಸರದಾಗ ಅದೇವು ನಾವು. ವಿಷಯದಿಂದ ಸುಖ ಹುಡುಕ್ಬೇಕನ್ನೋರು ಅಂಥವ್ರ ಸಂಘ, ಅಂಥ ಪರಿಸರದಾಗ ನಮ್ಮ ಜೀವನ ನಡೆದೈತಿ. ಅಂಥವ್ರನ್ನ ಸುತ್ತ ಕಡೆ ಯಾರದಾರ ನಿನಗೆ? ಅಂತರ್ಮುಖ ವೃತ್ತಿ ಒಳಗೆ ಐತಿಪ್ಪ, ಅದು ಒಳಗೈತೆ ಅಂತ ತಿಳಿಸ್ಕೊಡೋರು ಯಾರದಾರ? ಅದನ್ನು ಕಂಡವರು. ಅದನ್ನು ಬಿಟ್ಟು ಮತ್ತೊಂದು ಏನು ಮಾಡೋದಿಲ್ಲ ಅವರು. ನಿಜವಾದ ಸುಖ ಶಾಂತಿ ತಮ್ಮೊಳಗೆ ತಾವು ಅದು ಐತೆ ನೋಡ್ಕೊಂಡವ, ಅನ್ಯದ್ರ ಕಡೆ ಅವನು ಉದಾಸೀನ ಭಾವ ಬಂದ್ಬಿಟ್ಟು ಸ್ವಾಭಾವಿಕವಾಗಿ ನೋಡಕ್ಕೆ ಹೋಗೋದು. ಮತ್ತು ಅರೆದರಂಗೆ ಇರ್ತಾನವು, ತನ್ನೊಳಗೆ ತಾ ಆನಂದದ ಅನುಭವ ಮಾಡ್ಕೊತ. ಯಾರು ಆ ಸ್ಥಿತಿಯನ್ನು ಪಡೆದಿರ್ತಾರೋ ಅಂಥವರ ಒಂದು ವಿಚಾರಗಳನ್ನು ನಾವು ಶ್ರದ್ಧೆಯಿಂದ ನಂಬಿಕೆ ಇಟ್ಕೊಂಡು ಕೇಳಿ ಅದ್ರ ಲಾಭ ತಗೋಬೇಕು. ನಂಬಿಕೆ ಇದ್ದರೆ ಲಾಭ, ನಂಬಿಕೆನೇ ಇರಲಿಲ್ಲ ಅಂದರೆ ಅವ್ರೇನು ಹೇಳ್ತಾರಪ್ಪ. ಹಂಗೆಲ್ಲ ನಾವು ಯಾವುದೇ ಭಾಳ ಮಂದಿ ಎಲ್ಲ ಎತ್ತಾಗ ಹೊಂಟಾರು. ಏನು ಅವ್ನು ತಲೆ ಕೆಟ್ಟಂತಾರೆ, ಯಾಕ್ರಿ ಏನು ಶಾನೆ ಇಲ್ಲ ಬಿಡ್ತಿಪ್ಪ ಸ್ವಾಮಿ, ಇದೇನು ಶಾನೆ ಅಲ್ಲಿ ಬಿಡಂತ. ಹೌದಿಲ್ಲ? ನೀವು ಅದ್ರ ಬೆನ್ನು ಹತ್ತವ್ರು ಭಾಳ ಶಾನೆ ಅವ್ರು ನೋಡ್ರಿ. ಅದ್ರ ಮುಂದೆ ಪರಿಣಾಮ ಏನಾಕೈತಿ ಅನ್ನೋದು ಗೊತ್ತಿಲ್ಲ ನಾವು. ಅದ್ರ ಬೆನ್ನು ಹತ್ತಿದ್ರೆ ಏನಾಗ್ಯಾರ ನೋಡ್ಕೊ. ವಿಷಯಾದಿಗಳು ಬೆನ್ನು ಹತ್ತಿ ಯಾರು ಸುಖ ಹೊಂದ್ಯಾರ ಹೇಳ್ರಿ? ಅದರಿಂದ ಹಿಂತಿರುಗಿದವರು ಯಾರು ದುಃಖ ಹೊಂದ್ಯಾರ? ವೈರಾಗ್ಯವನ್ನು ಹೊಂದಿದವರು. ವೀರತೆಯಿಂದ ಇತರ ಸಂಪದ ಸುಖ ಮಿನ್ನುಂಟೆ ಅಂತ ಇಷ್ಟೆಲ್ಲ ಹೇಳ್ತೇವೆ, ಕೇಳ್ತೇವೆ, ಆಕಡ್ಸಲ್ಲ ಇದನ್ನು ಮಾತಾಡ್ತೇವೆ. ಆದರೂ ವಿಷಯದಿಂದ ಸುಖ ಸಿಗ್ಬೇಕು ಅನ್ನೋ ತಿಳುವಳಿಕೆ ಹೋಗೋದು ನಮ್ಗೆ. ಅದು ಹೋದಾಗ ಅವಾಗ ಇದ್ರ ಕಡೆ ಎಲ್ಲ ಕೊಡಕ್ಕೆ ಬರ್ತೈತೆ ನಮ್ಗೆ. ಎತ್ತಾಗ ಲಕ್ಷ್ಯ ಐತೆ ನೋಡ್ಕೊ ನೀವು. ಇದೇ ಜನ್ಮದ ಬಾಳೆನ ಈಗ ಉಳಿದಿಲ್ಲ, ಇನ್ನು ಹಿಂದಿನ ಜನ್ಮದ ಏನಿರ್ತೈತಿ ಅದು. ನಿನ್ನಿದು ಇವತ್ತಿಲ್ಲ, ಇವತ್ತಿಂದ ನಾಳಿಲ್ಲ ಅಂತಾದ್ರೆ ಬೆನ್ನು ಹತ್ತಿ ಅಲ್ವ ನಿನಗೆ? ನಿನಗೆ ಬೇಕಾದದ್ದು ನಿನ್ನ ಬಿಟ್ಟು ಅದಿಲ್ಲ. ನೀ ಅನ್ಯದ್ರಾಗ ನಿನ್ನ ಬಿಟ್ಟು ಅದನ್ನು ಹುಡುಕಾಕತ್ತೀನಿ. ಸುಳ್ಳ ದನಿತಿ ಕೆಲಸಿಲ್ಲ. ದನಿ ಬೇಡ, ಅನ್ಯದ್ರಾಗ ಹುಡುಕಬೇಡ. ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಬಿಟ್ಟರಸಲು ಏನುಂಟು ಕಾಣಿಸಲು ಬರಿದೆ ಅಂತ. ಏನೈತೆ ನೀವು ಹುಡುಕಾಗತ್ತಿ? ಸಿಕ್ಕೈತೆ ನಿಮ್ಗೆ ಬೇಕಾಗ್ತದೆ. ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗಬೇಕಿಲ್ಲ? ಅದು ಎಷ್ಟು ಜನ್ಮಕ್ಕೆ ಸಿಗಬೇಕು ಹೇಳಿ? ಯಾವಾಗಲೂ ಐತಿ. ಎಲ್ಲಿ ಐತಿ ಅಂದ್ರೆ ನಿನ್ನೊಳಗೆ ಐತಿ. ಹಂಗಾರೆ ನೀನು ಯಾರು? ನಿನ್ನಿಂದ ಅರಿವಿಸ್ಕೊಳ್ಳೋದು ನೀನು, ಅರಿವು ನೀನು, ತಿಳಿಯವು ನೀನು. ತಿಳಿಸ್ಕೊಳ್ಳೋ ವಸ್ತು ಅದು ಜಡ, ಅದರಾಗ ಹುಡುಕಾಕತ್ತಿಯಲ್ಲ. ಜಡ ವಸ್ತುಗಳಲ್ಲಿ ಜಡಭಾವ ಬಿಡೋದನ್ನು, ಅರಿವಿನಲ್ಲಿ ನಿನ್ನೊಳಗೆ ನೀನ ಅದೇ. ಅದನ್ನು ಯಾವಾಗಲೂ ಇದ್ದದ್ದು ಅದು ಅರಿವಿಸ್ಕೊಳ್ಳೋದು. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಕೈತಿ. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ ಅದು ಅರಿವಿಸ್ಕೊಳ್ಳುವಂಥ ವಸ್ತು. ಆದರೆ ಯಾವಾಗಲೂ ಇದ್ದದ್ದು ಎಲ್ಲದರೊಳಗೂ ಅನುಸೂತವಾಗೈತಿ. ಎಲ್ಲವನ್ನು ಅರಿಯುತ್ತಾ
ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಂಥದ್ದು ಏನೈತೆ ಅದು ಸುಖರೂಪವಾದದ್ದೈತೆ. ಅದೇ ನಿನ್ನ ಸ್ವರೂಪ. ಅರಿವು ನಿನ್ನ ಸ್ವರೂಪ. ಅರಿವಿಸ್ಕೊಳ್ಳೋದು ಯಾವುದು ನಿನ್ನ ಸ್ವರೂಪ ಅಲ್ಲ ಅಲ್ಲ, ಜಡವಾದದ್ದು. ಅದಕ್ಕೆ ಅದು ಜಡಭಾವ ನೀಗು. ಸನ್ನತಿ ತನಗೆ ಸಂಪನ್ನವಾದ ಅರಿವಿದು ನನ್ನೆಯಂದು ನಂಬೆಲೆ ಯೋಗಿ ನಿನ್ನ ಮುಂದಿನ ಜಡಭಾವಂ ನೀಗು. ನೀಗಿದ ಅರಿವು ನಾನಂತ ನಂಬು, ಅದು ಸುಖರೂಪವಾದದ್ದದ ಅಂತ. ನೀನಾಗಿದ್ರೆ ಆರಾಮಿರ್ತಿ. ಏನಾರ ಆಗಾಕ್ವಾದ ಅಂದ್ರೆ ಆರಾಮ್ ಕಳ್ಕೋತಿ. ಏನಾಗಿ ನೋಡಿಗೆ ಶರೀರ ಹಾಕೊಂಡು ಕುಂತಿ, ಇದು ನಾನು ಅಂತ. ಹೌದಲ್ಲ? ಅಂದಾಗ ಆರಾಮಿಲ್ಲಂಗೆ ಆಗೈತಿ. ಇದು ಆಗೋದು ಯಾವಾಗ ಬಿಡ್ತಿ? ಅವಾಗ ನೀ ಆರಾಮಿರ್ತಿ. ನೀ ಹೆಚ್ಚಾಗಿ ಏನಾರು ಆಗಿದ್ದೇನೆ ಅಲ್ಲಿ? ಶರೀರ ನೀನಾಗಿದ್ದೇನೆ, ಹೆಣ್ಣಾಗಿದ್ದೇನೆ, ಗಂಡಾಗಿದ್ದೇವೆ, ಮುದುಕಾಗಿದ್ದೇವೆ, ಹರಿದವಾಗಿದ್ದೇವೆ, ಬಡವಿದ್ದೇವೆ, ಸಾಹುಕಾರಿದ್ದೇವೆ, ಯಾವೂ ಇಲ್ಲ. ಇದೆಲ್ಲ ಎಚ್ಚರ ಆದ ಮ್ಯಾಗ ಇವೆಲ್ಲ ಏನಾರ ಆಗುವುದೆಲ್ಲ ಅದು ಹೋಗುದನ. ಅದು ಆ ಹೋಗೋದಾಗಿ ಏನು ಮಾಡವ? ಏನಾರ ಆಗಬೇಕಂತ, ಏನಾರ ಆಗಿ ಸುಖ ಹೊಂದ್ಬೇಕಂತ. ಏನಾರ ಆಗಿ ಸುಖದಿಂದ ಇದ್ದವ್ರು ಯಾರ್ದಾರ? ಆಗುದು ಹೋಗುದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಹೋಗ್ಬಿಡುವಂಥ ಸ್ಥಿತಿ ಇದು. ಏನಾರ ಆಗೋದು ಯಾವುದು, ಹೋಗುವುದು ಯಾವುದು, ನೀ ಯಾರು, ಇದನ್ನು ವಿಚಾರ ಮಾಡಿ. ಏನೇ ಅನುದಿನ ಒಡೆಬೇರೆ ಇದೆ ಬಿಟ್ಟು ಬಿಡದ ಇದರ ಅಭ್ಯಾಸವನ್ನು ನೀವು ಮಾಡಬೇಕಾಗೈತಿ. ಎಡೆಬಿಡದೆ ಆತ್ಮಚಿಂತನದ ಅಭ್ಯಾಸ ನಿರಂತರ. ಇದರ ಅಭ್ಯಾಸ, ಇದರ ಹೊಟ್ಟೆಬೇಣೆ ಯಾರಿಗೆ ಐತೈತಿ? ಯಾವಾಗಿದ್ದೇನಪ್ಪ ನನ್ನ ನಿಜವನ್ನು ನಾ ತಿಳ್ಕೊಂಡಂತ. ಅನ್ಯ ಭಾವನೆಗಳನ್ನೆಲ್ಲ ಅಳದು ಉಳಿದಾಗ ಅದು ಎಲ್ಲರಿಗೆ ಅನುಭವ ಕೊಡ್ತದೆ. ನೀನ ಇದಕ್ಕಾಗಿ ಪ್ರಯತ್ನ ಮಾಡು. ಅನ್ಯ ಭಾವನೆಗಳನ್ನು ನೀನ ಮಾಡ್ಕೊಂಡು ನೀನ ಕೈ ಬಿಡು ಪ್ರಯತ್ನ ಮಾಡು. ಅನ್ಯ ಭಾವನೆಗಳನ್ನು ಯಾವ್ದಾರು ದೇವ್ರ ಮಾಡ್ಯಾನ ಅವನ್ನ? ಯಾರು ಹೇಳಿದಪ್ಪ ನಿನಗೆ ಅನ್ಯ ಭಾವನೆಗಳನ್ನು ಮಾಡಿ ಅದ್ರಾಗ ಸುಖ ಹೊಂದೈತೆ ಸಿಗ್ತೈತೆ ಅಂತ? ಯಾರು ಹೇಳಿ ನೀನು ಅದನ್ನು ಕಲ್ಪಿಸ್ಕೊ ಅಂತ? ಎಲ್ಲ ದೇವ್ರು ಮಾಡ್ಯಾನ್ರಿ. ಹೌದಿಲ್ಲ? ತಾನ ಮನಸ್ಸ ತಾನ ಕಲ್ಪಿಸ್ಕೊಂಡು ತಾನ ದುಃಖ ಪಡ್ತೈತಿ. ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ ಅಂತ. ತಾನ ಬಂಧನಕ್ಕೆ ತಾನ ತಿಳಿದ ಅದನ್ನೆಲ್ಲ ಕೈ ಬಿಟ್ಟು ತಾನ ಆರಾಮದಾನ. ಇನ್ನೊಂದು ಇಲ್ಲದನ್ನ ಕಲ್ಪಿಸ್ಕೋತಾನ ಇನ್ನೊಬ್ಬರು. ಅವ್ರು ಯಾರು ಹೇಳಿಲ್ಲ ನಿನಗೆ ಇದರಿಂದ ಸುಖ ಸಿಗ್ತೈತಿ, ಬಾ ಅವನು ಹಿಡಿಪ ಜಗತ್ತಿನ ವಸ್ತುಗಳನ್ನು ಹಿಡ್ಕೊಂಡು ಸುಖ ಹೊಂದು ಅಂತ ಹೇಳಿಲ್ಲ. ಅದು ಬಾಹ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ ಅಂತ ಹೇಳ್ತದೆ ಅನುಭವಿಗಳು. ಈ ಜಗತ್ತಿನ ಯಾವ ವಸ್ತುಗಳನ್ನು ನೀವು ಪಡ್ಕೊಂಡ್ರು ನಿನಗೆ ನೆಮ್ಮದಿ ಇಲ್ಲ. ನಿನ್ನಲ್ಲೇ ಇದ್ದದ್ದು ಅದು. ಅನ್ಯದರಾಗಿ ಹುಡುಕಿರ ಸಿಗುವುದಿಲ್ಲ. ತೋರಿಡಗ್ತಾವು ಜಗತ್ತಿನ ವಸ್ತುಗಳೆಲ್ಲ, ತೋರಿಡವು. ಅವುಗಳಿಂದ ನೆಮ್ಮದಿ ಸಮಾಧಾನ ಅನ್ನುವಂಥದ್ದು ಎಂದೂ ಸಾಧ್ಯ ಇಲ್ಲ. ಒಳ್ಳೆ ಭ್ರಮ ಆಗೈತೆ ನಿನಗೆ. ಅನ್ಯದ್ರಾಗ ಸುಖ ಸಿಗ್ತೈತೆ ಅನ್ನೋ ಭ್ರಾಂತಿ ನಾಶ ಆಗದ ಹೊರತು ನಿನಗೆ ಶಾಂತಿ ಇಲ್ಲ. ಅದರ ಸಂಬಂಧ ಇದು ಅಧ್ಯಾತ್ಮದ ಅನ್ಯದರಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ನಿಜವಾದ ತನ್ನಲ್ಲೇ ಐತೆ ಅನ್ನೋ ತಿಳುವಳಿಕೆ ಮಾಡ್ಕೊಳ್ಳೋದು, ಅದನ್ನು ಗಟ್ಟಿ ಮಾಡ್ಕೊಳ್ಳೋದ್ರಿಂದ ಇದು ಅಧ್ಯಾತ್ಮದ ವ್ಯವಸಾಯ. ಅದಕ್ಕೆ ಹುಡುಕೋದು ಬಿಡ್ತಾನ ನಾವು ವಿವೇಕವಂತ. ಅದಕ್ಕಾಗಿ ಪ್ರಯತ್ನ ಮಾಡೋದೆಲ್ಲ ವ್ಯರ್ಥ ಅಂತ ತಿಳ್ಕೊಂಡು ಉದಾಸೀನ ಆಗಿಬಿಡ್ತಾನೆ, ವೈರಾಗ್ಯವನ್ನು ಹೊಂತಾನ. ಅದು ಬರಬೇಕಲ್ಲ ನಮ್ಮಲ್ಲಿ. ಇನ್ನು ಬಿಡಾನೇನ ಅದನ್ನು ಜೀವ ಇರೋ ಪರ್ಯಂತರ ಮತ್ತು ಅದಕ್ಕೆ ಹೆಣಗಾಡ್ತಾನೆ. ಹುಡುಕ್ಯಾಡಿ ಸಡಿ ಬ್ಯಾಸ ಆಗಿ ಏನು ಬಿಡಪ್ಪ, ಎಲ್ಲ ಮಾಡಿದೀವಿ ನಾವು, ಏನು ಎಲ್ಲ ಮಾಡೋದೆಲ್ಲ ಮಾಡಿದೀವಿ ಅಂತಾನೆ. ಯಾಕ್ರಿ ಎಲ್ಲಿ ಎತ್ತಿ ಹಂಗಾರ ಇಷ್ಟು ದಿನ ಮಾಡಿದ್ದು ಉಂಡದ್ದು ಎಲ್ಲ ಮಾಡಿದ್ದೀನಿ, ಏನು ಬಿಟ್ಟೇ ಇಲ್ಲ. ನೀ ಮಾಡಬೇಕಾದದ್ದು ಏನೂ ಉಳಿಲಿಲ್ಲ. ನೀವು ಜೀವನದಾಗ ಎಲ್ಲ ಮಾಡಿದ್ದೀವಿ, ಆದರೆ ಅದರಿಂದ ಏನಾಯ್ತು? ಏನು ಉಪಯೋಗ ಇಲ್ಲ. ಬಿಟ್ಟರೆ ಎಲ್ಲ ಕೈ ಬಿಟ್ಟು ಆರಾಮ್ ಕುಂತೇವೆ ನೋಡ್ರಪ್ಪ ನಾವೀಗ. ಎಲ್ಲ ಮಾಡಿ ಮುಗಿಸೇವಿ. ಯಾಕ್ರಿ ಬರೀ ಅದನ್ನು ನೆನಪು ಮಾಡ್ಕೊತ ಕುಂದಿರ್ತೈತಿ. ನಿಜವಾದರ ಕಡೆ ಲಕ್ಷ್ಯ ಇಲ್ಲ. ಅದನ್ನು ತಿಳ್ಕೋಬೇಕಪ್ಪ, ನಿಜವನ್ನು ಹೊಂದಬೇಕು, ನಿಜವಾದ ಸುಖ ಶಾಂತಿಯನ್ನು ಹೊಂದಬೇಕು ಅನ್ನೋ ವಿಚಾರ ಹೊಳಿಬೇಕಲ್ಲ. ಅದನ್ನು ಮಾಡ್ಕೊತ ಮಾಡಿದ್ದು ನೆನಪು ಮಾಡ್ಕೊತ ಮುಪ್ಪಿನ ಕಾಲದಾಗ ಅದನ್ನು ಮಾಡೋದು. ಬರೀ ನಾವು ಅದನ್ನು ಮಾಡೀವಿ, ಇದನ್ನು ಮಾಡಿದ್ದೀವಿ, ಅದನ್ನು ಬರೀ ಇದನ್ನು ಎದಕ್ಕೆ ಮಾಡಿದ್ದೀವಿ ಉಪಯೋಗ? ಪಿಷ್ಟ ವಿಭೀಷಣದಂತೆ ಮಾಡಿದ್ದ ಮಾಡೋ ಕಿಸಬಾದಾಸ. ಅದನ್ನು ಮಾಡಿದ್ದು ಏನು ಲಾಭ ಇಲ್ಲ. ಮತ್ತೆ ಹೊಳ್ಯಾಕ ನೆನಪು ಮಾಡ್ತೀವಿ ಅದನ್ನು.
ಹಾಂ, ಮತ್ತು ಅದರ ನೆನಪಿನಾಗ ಕಾಲು ಕಳೆದು ಯಾವ್ದು ನಮಗೆ ನೆಮ್ಮದಿಯನ್ನು ಕೊಟ್ಟಿಲ್ಲ ಅದನ್ನ ನೆನಪು ತೊಗೊಂಡು ಏನು ಮಾಡವು? ಅದ್ರ ಸುದ್ದಿ ತೆಗಿಬೇಡ ಅನ್ನೋರು ಅದಿರಿ ಒಬ್ಬರ. ಹಾಂ, ದಯವಿಟ್ಟು ಬಾಳೆ ಸುದ್ದಿ ತೆಗಿಬೇಡ್ರಿ ಅನ್ನೋರು ಅದಿರಿ ಇದ್ರಾಗ ಒಬ್ಬರ. ಹಾಂ, ಬಾಳೆ ಸುದ್ದಿ ತೆಗೆದ್ರೆ ನಿದ್ದೆ ಹೋಗೈತಿ. ಯಾಕೆ ನಿದ್ದೆ ಹತ್ತದಲ್ಲ ಅದಕ್ಕೆ. ನಿನ್ನ ಸುದ್ದಿ ತೆಗೆದ್ರೆ ನಿದ್ದೆ ಚಾಲು ಆಕೈತಿ, ತುಗುಡಿಸಿ ಎದ್ದು ಹೋಗ್ಬಿಡ್ತಿ. ಯಾಕೆ ಅದು ಎದಕ್ಕೆ ಬೇಕಾಗಿತ್ತು ರೀ ನಮ್ಗಂತ? ಬಾಳ್ಯಾಕ ಬದುಕಿ ಅನುಕೂಲ ಆಗೋದಿಲ್ಲ. ನಮ್ಮ ಬಾಳ್ಯಾಕ ಏನಾರ ಸುದ್ದಿ ಇದ್ರೆ ಹೇಳ್ರಿ, ಬಾಳೆ ಚಲೋ ತಂಗ ಎಲ್ಲಾರ ಸಾಮಾನುಗಳು ಸಿಗ್ತಾವ ನಾನು. ಹೌದಿಲ್ಲ, ಬರೇ ಇದನ್ನ ಮಾಡ್ಕೊಂತ ಕಾಲು ಕಳೆದ್ವಿ ಅರ್ಥ. ನಿನಗೆ ಉಪಯೋಗ ಆದದ್ದನ್ನು ನೀವು ಮಾಡ್ಕೊಳಕ್ ತಯಾರಿಲ್ಲ ಅಲ್ವ? ನಿನ್ನನ್ನು ನೀನು ನೋಡ್ಕೊಳಕ್ಕೆ ಎಲ್ಲಿಗೆ ಹೋಗ್ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಇದರೊಳಗೆ ದೇಶ ಭೇದ ಇಲ್ಲ, ಕಾಲ ಭೇದಿಲ್ಲ, ವ್ಯಕ್ತಿ ಭೇದಿಲ್ಲ. ಎಲ್ಲರಿಗೆ ಒಂದೇ ಅನುಭವ ಬರ್ತೈತಿ. ಅನುಭವ ಸಾರ್ವತ್ರಿಕವಾದದ್ದು. ಆನಂದ ಸ್ವರೂಪದಲ್ಲಿ ಯಾವುದೂ ಭಿನ್ನವಿರಲಾರ್ದು. ಉಪಾಧಿಗಳು ಭಿನ್ನ ಭಿನ್ನ ಇರಬಹುದು, ಆದರೆ ಇರುವುದು ಬೇರೆ ಬೇರೆ ಇಲ್ಲ. ನಿನ್ನ ಸ್ವರೂಪವನ್ನು ಎಲ್ಲಿ ತನಕ ನೀ ಅನುಭವಿಸೋದಿಲ್ಲ ಅಲ್ಲಿ ತನಕ ನಿನಗೆ ತೃಪ್ತಿ ನೆಮ್ಮದಿ ಅನ್ನುವಂಥದ್ದಿಲ್ಲ. ಎಲ್ಲ ಆನಂದಕ್ಕೂ ಆಧಾರಭೂತ ತಾನ ಅದಾನ. ಎಲ್ಲದಕ್ಕೂ ಆಧಾರನ ನೀನದಿ ಅಂತ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದ ಮುಖಾಂತರ ತೋರುವಂತಹ ಆನಂದ ಅದು ನಿನ್ನದ ಆನಂದನ. ಅದು ವಿಷಯದ್ದಲ್ಲ ಅಲ್ಲ. ನಿನ್ನಲ್ಲಿದ್ದದ್ದು ಮನಸ್ಸು ನಿಶ್ಚಲವಾದಾಗ ಅದು ಅನುಭವಕ್ಕೆ ಬರ್ತೈತೆ ಎಲ್ಲರಿಗೆ. ಅದು ಹೊಳಿಬಾರ್ದು ನಮ್ಗೆ. ಆ ವಿಷಯದಿಂದ ಸಿಗ್ತೈತೆ ಅಂತ ವಿಷಯಗಳು ಬೆಂಡ್ ಹತ್ತಿ ಕೆಟ್ಟು ಹೋಗುವವಲ್ಲ. ಕೆಟ್ಟು ಹೋಗುವಂಥ ವಸ್ತುಗಳು ನಿನಗೆ ನೆಮ್ಮದಿ ಕೊಡ್ತಾವೆ. ನೆಮ್ಮದಿಯನ್ನು ಎಂದೂ ಕೊಡೋದಿಲ್ಲ. ನಿನ್ನಿಂದಲೇ ನಿನಗೆ ನೆಮ್ಮದಿ ಹೊರತು ಅನ್ಯ ವಸ್ತುಗಳಿಂದ ಇಲ್ಲ. ಅದನ್ನು ಅವಲಂಬನ ಮಾಡಕ್ಕೆ ಹೋಗ್ಬೇಡ ಅಂತ. ಆತ್ಮಾವಲಂಬನ ಮಾಡಿ ಅಂದ. ಸುಖಿಗಳಾಗಬೇಕನ್ನೋರೆಲ್ಲರೂ ನಿಮ್ಮನ್ನು ನೀವು ಅವಲಂಬನ ಮಾಡ್ರಿ. ಈ ಅನಾತ್ಮದ ಅವಲಂಬನೆ ಮಾಡಕ್ಕೆ ಹೋಗ್ಬೇಡ. ನಿಮ್ಮಿಂದ ಅರಿವಿಸ್ಕೊಡುವೆಲ್ಲ ಅನಾತ್ಮನ. ನೀವ ಆತ್ಮ, ಅರಿವ ನೀವು ಅದಿರಿ. ಅದಕ್ಕೆ ನಿಮ್ಮನ್ನು ನೀವು ನಂಬರಿ ಅಂತ. ನಂಬಿಗಿದ್ರೆ ನಿನಗಿದ್ರ ಲಾಭ ಅದ. ನಿನ್ನಲ್ಲಿ ನಿನಗೆ ವಿಶ್ವಾಸ ಇಲ್ಲ, ಹೌದಿಲ್ಲ? ಐತೇನೆ ನಿನ್ನಲ್ಲಿ ನಿನಗೆ ವಿಶ್ವಾಸ ಇಲ್ಲ, ಅನ್ಯದ್ರಾಗ ಐತೆ ಅಂತ ತಿಳ್ಕೊಂಡು ಬೆನ್ನು ಹತ್ತಿ. ಅದು ಸಿಗಬಹುದು. ಇಲ್ಲದಲ್ಲಿ ಹುಡುಕಿರಿ ಎಷ್ಟು ಜನ್ಮಕ್ಕೆ ಸಿಗಬಹುದು ನಿನಗೆ. ಎಷ್ಟು ಅದನ್ನ ಅನುಭವಪೂರ್ವಕ ಈ ಬಿಚ್ಚಿಟ್ಟು ಅದನ್ನು ಯಾರು ಗ್ರಹಣ ಮಾಡಲಿಲ್ಲ ಅಂದ್ರೆ ಏನು ಮಾಡೋದು? ಯಾರು ಅದಾರಪ್ಪ? ನಮ್ಮ ಮಸಾಲೆ ಮಾರೋದಲ್ಲಿ ಇಲ್ಲಿ ಮತ್ತೊಂದು ಊರಿಗೆ ಹೋಗೋ ನಡಿ ಅಂತಿದ್ರು ಅಜ್ಜವ್ರು. ನಡೀಪ ಮತ್ತೊಂದು ಊರಿಗೆ ಹೋಗು. ನಮಗೆ ಯಾರಪ್ಪ ಅನುಭವದ ಬ್ರಹ್ಮಜ್ಞಾನವನ್ನು ಯಾರು ಲಕ್ಷಿಸುವರಪ್ಪ? ಹೊರಗಿನ ಗದ್ದಲ ಜಾತ್ರೆ ಇವ ಮಜಾ ಮಾಡೋದು ಯಾಕ್ರಿ? ಇಲ್ಲಿ ಏನೂ ಇಲ್ಲೇ ಇಲ್ಲ. ಹೊರಗಿಂದ ಏನು ಸಾಪ್ಪಳಿಲ್ಲ ಯಾಕ್ರಿ? ಏನು ರುಚಿ ಇಲ್ಲ, ರೂಪ ಇಲ್ಲ, ಯಾವ ಇಂದ್ರಿಯಗಳ ಬಳಕೆನೂ ಇಲ್ಲಲ್ಲ. ಇಂದ್ರಿಯಗಳ ಬಳಕೆ ಇಲ್ಲಿ. ಜಾತ್ರೆ ಇತ್ತಂದ್ರೆ ಎಲ್ಲ ಮಜಾ ಮಾಡಕ್ಕೆ ಬರ್ತೈತಪ್ಪ, ಹೌದಿಲ್ಲ? ಭಾರಿ ಆತ್ಪ ಇದು ಜಾತ್ರೆ, ಮಸ್ತ್ ಆಯ್ತು ನೋಡಿದ, ಹೌದಿಲ್ಲ? ಇಂದ್ರಿಯ ಬಳಕೆ ಮಾಡ್ಕೊಂಡು ಅದ್ರ ಕಡಿಕೆ ಅದ್ರ ಪರಿಣಾಮ ಏನಾಯ್ತು? ಬ್ಯಾಸರಿಕಿನ ಆತಿಲ್ಲ. ದನು ಬ್ಯಾಸರಿಕೆ ಚಿಂತಿ. ಇವನು ಬಂದ್ ಮಾಡಿದ್ರೆ ಬ್ಯಾಸರಿಕೆ ಬರೋ ಪ್ರಸಂಗನ ಬರೋದಿಲ್ಲ. ಯಾಕೆ ನಾವು ಬ್ಯಾಸರಿಕೆ ಹೊಂದಾಕತ್ತೇವಂದ್ರೆ ಇಲ್ಲದಲ್ಲಿ ಹುಡುಕಿ ಇಂದ್ರಿಯ ಮತ್ತು ವಿಷಯ ಸಂಪರ್ಕ ಭೋಗದಿಂದ ಬ್ಯಾಸರಿಕೆನೂ ಹೊಂತೇವಿ. ಅದನ್ನು ಬಿಡೋದನ್ನು ನಿಗ್ರಹ ಮಾಡ್ಕೊ. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊ. ಬ್ಯಾಸರಿಕೆ ದನು ಅಂತದ್ದು ಎಲ್ಲಿ ಬರ್ತದೆ? ಯಾಕೆ ಇಲ್ಲದಲ್ಲಿ ಹುಡುಕ್ತಿ ಸುಳ್ಳು ದನಿತಾವ ಕೆಲಸ ಇಲ್ಲ. ದನು ಆಗುವಂಥ ಕಂತ್ರಾಟ ಮಾಡ್ತಿದ್ದಕ್ಕೆ ದನು ಆಗ್ತೈತಿ. ದನು ಆಗದಂಗೆ ಇರ್ಬೇಕಾದ್ರೆ ಏನು ಮಾಡಬೇಕು? ಹಿಂಗೆ ಹೊಳಿ ಮಟ್ಟ ಹಿಂಗೆ ಹೋಗುದು. ಸ್ವತಃ ನೀನು ವಿಚಾರ ಮಾಡ್ಬೇಕಿದನ.
ಮಹಾತ್ಮರೆಲ್ಲ ದಾರಿ ತೋರಿಸ್ತಾರೆ. ಅವ್ರು ಹೇಳಿದ ಪ್ರಕಾರ ನಾವು ವಿಚಾರ ಮಾಡಿ ಅದನ್ನು ಕಂಡ್ಕೋಬೇಕಾಗೈತಿ. ಬೋರ್ಡ್ ಯಾಕ್ರಿ ಈ ಊರಿಗೆ ಹೋಗೈತೆ ಅಂತ ದಾರಿ ತೋರಿಸ್ತೈತಿ. ಅದು ಬೋರ್ಡ್ ಅದು ಕರ್ಕೊಂಡು ಹೋಗೋದಿಲ್ಲ, ನೀನ ಹೋಗ್ಬೇಕು. ಹೌದಿಲ್ಲ? ನೀನ ಊರು ಮುಟ್ಟುವಾಗ ನೀನ ಪ್ರಯತ್ನ ಮಾಡ್ಬೇಕು ಅಂತ. ನೀನ ಪ್ರಯತ್ನ ಬೇಕಿದಕ್ಕೆ. ಅವ್ನು ನೆನಪಿಗೆ ತಂದು ಕೊಡ್ತಾರೆ ದಾರಿ ಹಿಂಗೈತಿಪ್ಪ, ಇದು ಸುಖದ ದಾರಿ ಯಾವುದು, ದುಃಖ ದಾರಿ ಅಥವಾ ನೆನಪಿಗೆ ತಂದು ಕೊಡ್ತದೆ ಶಾಸ್ತ್ರ. ಅದನ್ನು ನೀ ವಿಚಾರ ಮಾಡಿ ನೀನೇ ಅದನ್ನು ಕಂಡ್ಕೋಬೇಕಾಗೈತಿ. ನಿನ್ನ ಹೊರತು ಏನು ಮಾಡಿರೋ ಕೆಲಸ ಇನ್ನೊಬ್ಬರು ಎಷ್ಟು ಹೇಳಿದ್ರು ಕೇಳಿರೋ ಅದು ಹೊಂದಕ್ಕಾಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ನಿರಂತರ ಪ್ರಯತ್ನ ಬೇಕು ನೋಡೋದಕ್ಕೆ. ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖ. ಸ್ವತಃ ನಾವು ವಿಚಾರ ಮಾಡ್ಬೇಕು ಇದಕ್ಕೆ. ಏನು ಸ್ವಂತ ಪ್ರಜ್ಞೆ ಇಲ್ಲೇ ಕೆಲಸ ಆಗೋದಿಲ್ಲ. ಇನ್ನೊಬ್ಬರು ಹೇಳಿಕೆ ಕೇಳಿಕೆ ಮೇಲೆ ಹೊಂದಕ್ಕಾಗೋದಿಲ್ಲ. ಹಂಗೆ ಮಂದಿ ಚೆಂಡ ಹಾಕಿ ಏನೇನು ಹೇಳ್ತಾರೆ ಅದಕ್ಕೆಲ್ಲ ಚೆಂಡ ಹಾಕಿ ಅದು ಅದು ಎಷ್ಟರ ಮಟ್ಟಿಗೆ ಹೌದು ಅಲ್ಲ ಅನ್ನೋದು ವಿಚಾರ ಮಾಡ್ಬೇಕಿಲ್ಲ ನೀನು. ಅದಕ್ಕೆ ಸ್ವತಃ ನೀವು ವಿಚಾರ ಮಾಡಕ್ಕೆ ಕಲಿ. ನೀವು ಸುಖಿಗಳಾದವರೆಲ್ಲ ಸ್ವಂತ ಪ್ರಜ್ಞೆ, ಸ್ವಂತ ವಿಚಾರ ಮಾಡಿ ಅದನ್ನು ಕಂಡುಕೊಂಡ್ರು ಅವರು. ನಿಜವನ್ನು ತಿಳ್ಕೊಂಡವ ಬೇಕಾದ ಹೊರಗೆ ತೋರ್ತೈತಿ ಅಂದ್ರು ಅದಕ್ಕೆ ಕಣ್ಣ ತೆಗೆದ್ರು. ಬೇಕಾದ ವಸ್ತು ಇರಲಿ, ಅದು ವಿಕಾರ ಹೊಂದೋದು ಬಿಡ ಅಂತಾನೆ. ಕೇಚರಿ ಮುದ್ರೆ ಮಾಡಿ ಆಕಾಶದಲ್ಲಿ ಹಾರಾಡಬಹುದು, ಹೌದಿಲ್ಲ? ಅವನ್ನೆಲ್ಲ ಮಾಡಿ ಏನು ಲಾಭ? ನೀರಾಗ ನಡೆದಾಡ್ಬೋದು. ಈ ಕುಂಭಮೇಳದಾಗ ವಿಚಿತ್ರ ನೋಡ್ತಿರ್ತೇವೆ, ನೋಡಾಕ ಅವನ್ನೆಲ್ಲ ಅಂಥವು ಸಿದ್ಧಿ ಮಾಡಿದವರು ಎಲ್ಲ ನೋಡಕ್ಕೆ ಸಿಗ್ತಾರೆ. ಜನ ಎಲ್ಲ ಏನು ಅದಕ್ಕೆ ಮಳ್ಳಾಕೈತಿ ಈಗ, ಅದಿಲ್ಲ? ಅಂಥವ್ರು ನೋಡ್ಬೋದಲ್ಲಿ ಕುಂಭಮೇಳದವ್ರು. ಏನು ಹನುಮಂತ ವಿದ್ಯೆಯನ್ನು ಕಲ್ತಿದ್ದ. ಕೇಚರಿ ಮುದ್ರೆ ಅದ್ರ ಸಿದ್ಧ ಮಗ ಜಿಗದ್ ಹೊಕ್ಕಿದ್ದವ, ಹೌದಿಲ್ಲ? ಕೇಚರಿ ಮುದ್ದೆ ಆ ನಾಲಿಗೆ ಅಂಗಳ ಕೋಕು ಬುಡ್ಕಿನ ಅಂಗಳ ಐತಲ್ಲ, ಅದನ್ನು ಆ ಸಾಧನ ನಿಯಮಗಳು, ಆ ನಿಯಮ ಪ್ರಕಾರ ಕೋಕು ಅಂತ ನಾಲಿಗೆ ಉದ್ದಾಕೈತೆ. ಉದ್ದಾಗಿ ಪೂರ್ಣ ಉದ್ದಾದಿಂದ ಅದನ್ನು ಹೊಳ್ಳಿ ಆ ಅಂಗಳ ಹೊಳ್ಳಿ ತಿರುಗಿ ಇದಕ್ಕೆ ತಿರುಗಿ ಅದನ್ನು ಹಚ್ಚಿರ ಮಮ್ಮರದಕ್ಕೆ ಒಳಗೆ ಹತ್ತಿ ಅಂದ್ರೆ ಅದು ಆ ಶರೀರ ಹಗರಾಗಿಬಿಡ್ತೈತೆ, ಹಾರ್ಯಾಡಕ್ಕೆ ಬರ್ತೈತಿ. ಕೇಚರಿ ಮುದ್ರೆ ಚುಡಾಲ ರಾಣಿ ಕತ್ತಿದ್ಲು, ಅದನ್ನು ಆಕಾಶದಾಗ ಹಾರ್ಯಾಡಕ್ಕೆ ಬರ್ತೈತಿ, ನೀರ್ ಮೇಲೆ ನಡೆದಾಡಕ್ಕೆ ಕಲ್ತಿತ್ತು. ಎಲ್ಲ ವಿದ್ಯೆ ಅಷ್ಟಮಾ ಸಿದ್ಧಿಗಳು ಜ್ಞಾನವಕ್ಕಿಂತ ಪೂರ್ವದಲ್ಲಿ ಅವೆಲ್ಲ ಮಾಡಿದ್ದು. ಅದೊಂದು ಹವ್ಯಾಸ ಇದ್ದಾಗ ಅದನ್ನು ಆದ್ಮ್ಯಾಗ ಅವಕ್ಕೆ ಮಹತ್ವ ಇರೋದಿಲ್ಲ. ಅವ್ರಿಗೆ ಅವು ಉಭಯ ತಪಸ್ವಿಗಳು ಅಂತಾರೆ ಅವ್ರಿಗೆ. ಕೆಲವ್ರು ಏನೋ ಸಿದ್ಧಿ ಮಾಡೋದಿಲ್ಲ, ಇವ್ಯಾಂತ ಜ್ಞಾನಿ ಅಂತ ನಾವು ಹಿಂಗೆ ತಿಳ್ಕೊಂಡಿರ್ತೀವಿ. ಏನು ಮಾಡೋದೇ ಇಲ್ಲ ಅಲ್ಲಿ ನೀವು ಅಂತೇಳಿ. ಅವು ಮೊದಲೇಕ ಜ್ಞಾನವಕ್ಕಿಂತ ಪೂರ್ವದಲ್ಲಿ ಅದಕ್ಕಾಗಿ ಒಂದು ಅಭಿರುಚಿ ಅದ ಮಾಡಿದ್ದು. ಮಡವಾಳಜ್ಜದ ಅವನ್ನ ಅವಾಗ ಮಾಡ್ಯಾರ, ಹೌದಿಲ್ಲ? ನಾಗನೇ ಅವಾಗ ಮಡವಾಳಜ್ಜ ನಿಜಗುಣಿ ಗ್ರಂಥ ನೋಡಿ, ಅಯ್ಯೋ ಸುಳ್ಳ ನಾವು ವ್ಯರ್ಥ ಕಾಲು ಹಾರನ್ ಮಾಡಿನಲ್ಲ, ಇದಕ್ಕಾಗಿ ಮೊದಲೇ ಸಿಕ್ಬಿಟ್ಟಿದ್ರೆ ನಾ ಇದನ್ನೆಲ್ಲ ಗುದ್ದಾಡ್ತಿದ್ದಿಲ್ಲ ಅಂತ ಉದ್ಗಾರ ತೆಗೆದಾರ ಅವರು. ವ್ಯರ್ಥ ಪ್ರಯತ್ನ ಮಾಡೋದು, ಸುಡ್ಗಾರ ಸಿದ್ಧರಾಟ ಮಾಡ್ಕೊತ ಕೊಡೋದಲ್ಲ. ಸಿದ್ಧಿಗಳೆಲ್ಲ ಒಂದು ಎಚ್ಚರಿಕೆಯಾಗಿನೂ ಹೌದಿಲ್ಲ. ನೀನು ಎಚ್ಚರಿಕೆ ಅವಸ್ಥೆನ ಗೈರು ಉಪಯೋಗ ಐತಿ ಅಂದ್ರೆ ಅದ್ರ ಸಿದ್ಧಿ ತಗೊಂಡು ಏನು ಮಾಡವ? ಹಗೆದಾಗ ಬಿದ್ದಿ ಅಂತಾರಲ್ಲ, ಸಿದ್ಧಿಗೆ ಸಿದ್ಧಿ ಹಗೆದಾಗ ಬಿದ್ದಿ. ಹಗೆದಾಗ ಬಿದ್ದಿತ್ತು ಒಮ್ಮೆ, ನಮ್ಗೆ ಅದನ್ನು ಅಸೋಗ ಹಾಕಿದ್ದು ಒಮ್ಮೆ. ಆ ನಿಲವನ್ ಮಗ ನಮ್ಮ ಹಗೆದಾಗ ಬಿತ್ತದನ್ನು ಮಾತು ಹಿಂದಗಡೆ ಅಲ್ಲಿ ಮಂದಿ ಎಲ್ಲ ಬಂದು ಎಬ್ಸಿದ್ರು ಅದನ್ನು ನೀರು ಹಾಕಿ. ಆ ಮರ ಕಟ್ಕೊಂಡು ಕುಣ್ಕೊಂತ ಬಂದಂತ ಬಿದ್ದು ಬಿಡ್ತೀವಿ ಹಾಗೆ ಬಾಗಲ್ ಮುಂದಾಗೆ ನಮ್ಮ ಹಗೆದಾಗ ಬಿದ್ದಿತ್ತು. ಸಿದ್ಧಿ ಅದಕ್ಕೆ ಹಿಂದೊಂದು ಬುಟ್ಟಿ ಕಟ್ಟಿದ್ರು, ಮುಂದೆ ಮರ ಕಟ್ಟಿದ್ರು, ಅದು ಕುಣ್ಕೊಂತ ಬಂದಿತ್ತು. ಸಿದ್ಧಿಗೆ ಸಿದ್ಧಿ ಅನ್ಕೊಂತ ಶ್ರಾವಣದಾಗ ಅದು ಹಗೆದಾಗ ಕಾಯಿ ಬಿದ್ದಿತ್ತದು ಎಬ್ಬಿಸ್ತದ. ಹಂಗೆ ಕತ್ತಲ್ದಾಗೇನು ಅವೆಲ್ಲ ನಿನ್ನ ಸಂಕಟ ಕಳೆದಿಲ್ಲ. ಯಾವ ವಿದ್ಯೆ ಸಿದ್ಧಿ ಪಡೆದ್ರು ನಿನಗೆಲ್ಲ ಇನ್ನೊಬ್ಬರ ಮನಸ್ಸಿನಿಂದ ಹೇಳೋದು, ಹಿಂದಾದದ್ದು ಮುಂದಾದದ್ದು ಹೇಳೋದು,
ಹೌದಿಲ್ಲ? ಅವೇನು ಉಪಯೋಗ ಇಲ್ಲ ಅಂಥವೆಲ್ಲ ಅಜ್ಞಾನದ ಒಳಗಿನ ಕಾರ್ಯ ಅದೆಲ್ಲ. ಜ್ಞಾನ ಆದ್ಮ್ಯಾಗ ಅವುಗಳಿಗೆ ಎಳ್ಳಷ್ಟು ಅವಕ್ಕೆ ಮಹತ್ವ ಇರ್ತದೆ. ಅವನು ಕಡೆಗಣಿಸಿನಿಂದ ಅವಾಗ ಇದು ಜ್ಞಾನ ಆಕೈತಿ. ಇದಕ್ಕೆಲ್ಲ ಬಾಯಿ ತಕೊಂಡು ಕುಂತವಂಗೆ ಅದಕ್ಕೆ ಪೂರ್ಣ ಸ್ಥಿತಿಯನ್ನು ನಾವು ಹೊಂದಬೇಕಂದ್ರೆ ಭಾಳ ನಾವು ವಿವೇಕವಂತರಾಗಬೇಕು. ಎಚ್ಚರ ನಮ್ಮಲ್ಲಿ ಜಾಗೃತ ಆಗಬೇಕು. ಅದಕ್ಕಾರ ಪಸಿಗೆ ಬಿದ್ದರೆ ಹೋತು ನಿಂದು ಯಾವ್ದರ ವಿಲೋಭನೆಗಳಿಗೆ ಅವು ಬರ್ತಿರ್ತಾವೆ. ಅದ್ರಾಗ ಅಗದಿ ತೀವ್ರಗತಿ ಅಭ್ಯಾಸ ಮಾಡೋವಂಥವೆಲ್ಲ ವಿಲೋಭನೆಗಳು ಬಂದು ಅಡ್ಡಿಯನ್ನು ಉಂಟು ಮಾಡ್ತಾವೆ. ಅದಕ್ಕೆ ಮಳ್ಳಾದ್ರೆ ತೀರ್ತಿಲ್ಲ. ಯಾವ್ದ ಇಂದ್ರಿಯ ವ್ಯಾಮೋಹಕ್ಕೆ ಬಿದ್ದರೆ ಮುಗಿದು ಹೋತಿ, ರೂಪಕ್ಕೆ ಬಿದ್ದರೆ ಹೋತಿ, ಗಾಯನಕ್ಕೆ ಬಿದ್ದರೆ ಹೋತಿ, ವಾಸನೆಗೆ ಬಿದ್ದರೆ ಹೋತಿ, ಯಾಕ್ರಿ ಸ್ಪರ್ಶಕ್ಕೆ ಬಿದ್ದರೆ ಹೋತಿ. ಬಹಳ ಪ್ರಬಲವಾದ ವಾಸನೆಗಳವೆಲ್ಲ. ಎಲ್ಲಕ್ಕೂ ಪ್ರಬಲವಾದದ್ದು ಸ್ಪರ್ಶ ವಾಸನೆ. ಹೌದಿಲ್ಲ? ಅದರಿಂದ ಕಡೆಕಾಗೋದು ಭಾಳ ಕಠಿಣ. ಅಂದಾಗ ಬಾಕಿ ಉಳಿದೈತಿ. ಹೇಳೋದು ಕೇಳೋದು ಅದರಿಂದ ಪಾರಾಗಕ್ಕಾಗೋದಿಲ್ಲ. ಉನ್ನತ ವಿಚಾರಗಳನ್ನು ಹೇಳ್ತಾನೆ ಕೇಳ್ತಾನೆ, ಅಂಥ ಪ್ರಸಂಗ ಬಂದಾಗ ಅದು ಪಸಿಗೆ ಬೀಳ್ತದೆ. ವಿಷಯಾದಿಗಳಿಗೆ ಪಸಿಗೆ ಬೀಳಿದ್ದವ್ರು ಯಾರ್ದಾರು ಹೇಳ್ರಿ. ಹೇಳೋದು ಕೇಳೋದು ಖಾತೆನ ಬೇರೆ. ಅದನ್ನು ಅನುಭವಕ್ಕೆ ತೊಗೊಂಡಿರ್ಬೇಕಾದ್ರೆ ಅಂಥ ಒಂದು ಯೋಗ್ಯತೆ ನಮಗೆ ಬೇಕಾಗುತ್ತೆ. ಭೂಮಿಕಾ ತಯಾರಿಬೇಕು, ಅಧಿಕಾರ ಸಂಪನ್ನ ಆಗ್ಬೇಕು, ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದ ನಮಗೆ ಇದು ಸಿದ್ಧಿಸ್ತದೆ. ಸಾಧನ ಚತುಷ್ಟಯ ಸಂಪನ್ನ ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಬರೀ ಮಾತಾಡಿದ್ರಿ ಒಣ ಮಾತು ಮಾಡಿದರೆ ಇದು ಹರಿದು ಹೋಗ್ತೈತೇನ ಅಜ್ಞಾನ. ಯಾಕ್ರಿ? ಅದಕ್ಕಾಗಿ ಸರಿಯಾದ ರೀತಿ ಅಭ್ಯಾಸ ಮಾಡಬೇಕಿಲ್ಲ ನಾವು. ಅದಕ್ಕೆ ಪ್ರಯತ್ನ ಹಿನ್ನೆಲೆ ತಳ ಗಟ್ಟಿಬೇಕು. ಅದಕ್ಕೆ ಹೌದಿಲ್ಲ? ಆಚರಣೆ, ಪರಿಶುದ್ಧವಾದಂಥ ಆಚರಣೆ ಬೇಕು ಅದಕ್ಕೆ. ಅಂದಾಗ ಇದು ಸಾಧ್ಯ. ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖ ಮೆದುರುಳು ಸಾಧ್ಯಂ ಅಂತ. ಸುಮ್ಮನಾಗದು ಅರಿವಿನಿಂದವೇ ಮುಕುತಿ ಅಂತ. ನಮಗಿಲೇ ನಾವು ಇದನ್ನು ತಿಳುವಳಿಕೆ ಮಾಡ್ಕೊಂಡೇವು ಅಂತೇನಂದ್ರೆ ಸಾಧ್ಯ. ನಂಬಿಲೆ ಶನಿಸುವ ಗುಣಗಣ ಇಲ್ಲದವನಿಗೆ ಒಳ್ಳೆಯ ಸದ್ಗುಣಗಳನ್ನು ಇನ್ನೊಬ್ಬರಿಗೆ ಹಿತ ಮಾಡುವಂಥ ಬುದ್ಧಿ ಐತೇನೆ. ಸದ್ಗುಣ ಅಂದ್ರೆ ಇನ್ನೊಬ್ಬರಿಗೆ ಕೆಡಕಾಗದಂಥ ಒಳ್ಳೆಯದನ್ನು ಮಾಡ್ಬೇಕು, ಇನ್ನೊಬ್ಬರಿಗೆ ಹಿತ ಮಾಡ್ಬೇಕು ಅನ್ನೋದು ಸದ್ಗುಣ. ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋದು ದುರ್ಗುಣ. ಕೆಡಕ್ ಬಯಸಿದ್ರೆ ಅವ ದುರ್ಗುಣಿ. ಅವಾಗ ಎಂದೂ ಇದರಾಗ ಅಭಿವೃದ್ಧಿ ಹೊಂದಕ್ಕಾಗೋದಿಲ್ಲ. ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋದು ಮನಸ್ಸಿನಾಗ ಸಹಿತ ಬರಬಾರ್ದು ನಿನಗೆ. ಅಂಥವ್ರು ಆ ಸದ್ಗುಣ ಸಂಪನ್ನರು ಅಂತ. ಮಾಡಬಾರ್ದು ಕೆಟ್ಟದ್ದನ್ನು ಯಾರಿಗೂ ಬಯಸಬಾರ್ದಂತ. ಮಾತುಕೃತಿಗಳಲ್ಲಿ ಎಲ್ಲ ಮನಸ್ಸಿನಾಗ ಬರಬಾರ್ದು. ಮೊದಲೇದ್ದದು ಮನಸ್ಸಿನಾಗ ಬಂದಾಗ ಮಾತುಕೃತಿಗಳಲ್ಲಿ ಬರ್ತೈತಿ. ಮನಸ್ಸಿನಾಗ ಇದ್ದದ್ದ ಮಾತುಕೃತಿಗಳಲ್ಲಿ ಶುರು ಆಕೈತಿ. ಅದು ಒಳಗೆ ಮನಸ್ಸಿನಾಗ ಸಹಿತ ಬರಬಾರ್ದು ಕೆಡಕ್ ಮಾಡ್ಬೇಕನ್ನೋ ಭಾವ. ಅಂಥ ವೃತ್ತಿಗೆ ಇದು ಜ್ಞಾನೋದಯ ಆಕೈತಿ. ಹಂಗೈತೆಲ್ಲೋ ನೋಡ್ಕೋರಿ. ನಾವು ಮನಸ್ಸಿನಾಗ ಯಾರಿಗೂ ಕೆಡಕ್ ಬಯಸೋದು, ಕೆಡಕ್ ಮಾಡಿದ ವಿಷ ಇರದವ್ರು ಸಹಿತ ಹಾಲು ಎರಿಯುವುದು ಅಂತ. ಕೆಡಕ್ ಮಾಡಿದವ್ರಿಗೆ ಒಳ್ಳೇದು ಮಾಡ್ಬೇಕನ್ನೋ ಭಾವ ಬರ್ಬೇಕು ನಮಗೆ. ಅಂತ ಬರ್ಬೇಕಲ್ಲ. ಹಂಗೆ ಹೇಳಾಕ ಕೇಳಾಕ ಬರ್ತೈತಿ ಎಲ್ಲರಿಗೆ. ಆದ್ರೆ ಅಂತ ಇರಾಕ್ ಬರ್ಬೇಕಲ್ಲ. ಅಂಥ ಪ್ರಸಂಗದೊಳಗೆ ಯಾರು ಕೂಡ ಕೆಡಕಾಗದಂಗೆ ಬರ್ಬೇಕಂದ್ರೆ ವಿಷಯದ ವ್ಯಾಮೋಹ ಆದಾಗ ಬರ್ತೈತೆ. ನನಗೆ ವಿಷಯದ ಆಶೆ ಕೆಡಕ್ ಮಾಡಕ್ಕೆ ಹೆಚ್ಚೇ ಬಿಡ್ತೈತೆ. ಅದು ಬಿಡ್ತೈತೆ ನೀನು. ಅದು ಪಾಪ ಕೃತಿಗಳನ್ನು ಮಾಡಕ್ಕೆ ಹಚ್ಚಿದ್ದ ವಿಷಯದ ಆಶಾ ಸಂಬಂಧ ನೀ ಮಾಡಿರ್ತೀವಿ. ಅದೊಂದು ದುರ್ಕುಶಗಳ ಸಂಬಂಧ ಏನೆಲ್ಲ ಕರ್ಮಗಳನ್ನು ಮಾಡ್ತಿಲ್ಲ. ಮತ್ತು ಅದರ ಫಲ ನೀವು ಉಣ್ಬೇಕಾದ್ರೆ ಜನ್ಮ ಅಂತ ತಿರುಗಬೇಕಾಗತ್ತೆ. ನಾವು ಎದರ ಸಂಬಂಧ ಇದು? ಎಲ್ಲ ಅನರ್ಥಗಳು ವಿಷಯ ವಸ್ತುಗಳ ಆಶಯ ಸಂಬಂಧ. ಎಲ್ಲ ದುಃಖಕ್ಕೆ ಮೂಲ ಕಾರಣ ಇದೆ. ತೇಕಾಕ್ ಹಚ್ಚಿದ್ದ ವಿಷಯದ ಆಶಯ ಇದ ಎಲ್ಲ ದುಃಖಕ್ಕೆ ಕಾರಣ ಅಂತ ಅದನ್ನ ಹೇಳ್ಯಾರ. ಅವಾಗ ಹೇಳ್ಯಾರ ಆಶಯ ದುಃಖಕ್ಕೆ ಮೂಲ. ಎದರ ಆಶಯ? ವಿಷಯದ ಆಶಯ. ಅವುಗಳ ಪ್ರಾಪ್ತಿಗಾಗಿ ಎಷ್ಟು ಮಂದಿಗೆ ತೊಂದರೆ ಕೊಟ್ಟಿವಿ. ತಂದೊಂದು ಆದ್ರೆ ಸಾಕಪ್ಪ, ಇನ್ನೊಬ್ಬರು ಹಾಳಾಗಿ ಹೋಗಲ್ಲ. ವಿಷಯದ ವ್ಯಾಮೋಹ ಹೋಗಿತ್ತಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಬರ್ತದೆ ನಾವು.
ಭಾಳ ಸಂಭಾಯ್ತ ಅದಾನಂದ್ರು ತಾವು ತನ್ನ ಸಂಬಂಧನ ವಿಷಯ ಸಂಬಂಧನ ಬಾಳೆ ಸಂಬಂಧ ಅಷ್ಟೇ ಸಂಭಾಯ್ತ. ಈ ನಿಜವನ್ನ ತಿಳ್ಕೊಬೇಕಂತ ಅವ್ನು ಸಂಭಾಯ್ತದ, ಬರೀ ಬಾಳೆ ಸಂಬಂಧ ಸಂಭಾಯ್ತ. ಅದು ಅಷ್ಟೇ ಅಷ್ಟು ಪೂರ್ತಿ ಕಷ್ಟ. ಅದು ನಿಜವಾಗಿ ಸುಖ ಶಾಂತಿ ನಮಗೆ ಬೇಕಾಗಿತ್ತಂದ್ರೆ ಯಾರು ಕೂಡ ನಮ್ಗೆ ವೈರತ್ವ ಬರಬಾರ್ದು. ನಾವು ಅಂದ್ರೆ ವಿಷಯದ ವ್ಯಾಮೋಹವನ್ನೆಲ್ಲ ಕೈ ಬಿಟ್ಟಾಗ ಬರ್ತೈತಿ. ಎಲ್ಲರೂ ಕೂಡ ವೈರ ಇಲ್ಲ ಇರುವುದು ಇಲ್ಲ, ಒಬ್ಬರು ಕೂಡ ಒಬ್ಬರು ವೈರತ್ವ ಐತೆ. ಅವ ನಮ್ಮ ಕೂಡ ಸಜ್ಜಿ ಬಿಡಪ್ಪ ಅವ, ಯಾಕೆ ಬಂದೈತಿ ನಿನಗೆ, ಅವಾಗ ಏನೋ ಬಂದೈತಿ. ಯಾರು ಕೂಡ ವೈರತ್ವ ಇಲ್ದವ ಅವನ ಜ್ಞಾನಿ. ಆರೊಡನೆ ವೈರತ್ವ ಆರಿನ ಗಣ್ಯರು. ಎಲ್ಲರೂ ನಮ್ಮವರು ಅಂತ ತಿಳ್ಕೊಂಡಿರ್ತಾರೆ. ಅವರಲ್ಲಿ ಭೇದ ಭಾವ ಇರೋದಿಲ್ಲ, ಕೆಡಕು ಭಾವ ಯಾರಿಗೂ ಕೆಡಕು ಬಯಸೋದಿಲ್ಲ. ನಾವು ನೀ ಇನ್ನೊಬ್ಬರು ಕೆಡಕು ಬಯಸಿ ಮೊದಲೇ ನಿನಗೆ ಕೆಟ್ಟಿರ್ತಿ. ನಿನ್ನ ಮನಸ್ಸಿನಾಗ ಕೆಡಕು ಬಂದು ನಿನಗ ಮೊದಲೇ ಹಾನಿಯಾಗಿರ್ತೈತಿ. ಕೆಡಕು ಮಾಡ್ಬೇಕನ್ನೋ ಭಾವ ಬರೋ ಪುರುಸೋತ್ರಿ ನಿನಗೆ ಕೆಡಕಾಗಿ, ಒಳ್ಳೇದು ಮಾಡ್ಬೇಕನ್ನೋ ಭಾವ ನಿನ್ನಲ್ಲಿ ಬಂದ್ರೆ ನಿನಗೆ ಮೊದಲು ಒಳ್ಳೇದಾಗಿರ್ತೈತಿ. ನೀ ಕೆಟ್ಟ ಇನ್ನೊಬ್ಬನ ಕೆಡಿಸೋದು ನೀನು, ಅದು ಬೇಕು ನಮಗೆ ಮೊದಲು. ಈ ಒಂದು ಆಚರಣೆ, ಪರಿಶುದ್ಧವಾದ ಆಚರಣೆ, ಇದು ಮುಖ್ಯವಾಗಿ ನಮಗೆ ಇದು ಬೇಕು. ಇದು ಇಲ್ಲಲ್ಲೇ ನಮಗೆ ಅದನ್ನು ಹೊಂದೇನಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಮೊದಲು ಸದಾಚಾರ ಸಂಪನ್ನನಾಗಿ ಬದುಕಾಕ ಕಲೀನಿ. ಆಚಾರ, ಅದಕ್ಕೆ ಧರ್ಮ ಅಂತಾರ. ಇನ್ನೊಬ್ಬರಿಗೆ ಕೆಡಕಾಗದಂಥ ಆಚರಣೆಗೇನ ಧರ್ಮ ಅಂತಾರ, ಅದಕ್ಕೆ ನೀತಿ ಅಂತಾರ. ಅದು ಮೊದಲಿಗೆ ನಮಗೆ ಬೇಕು. ಅದು ಇದ್ದಿದ್ರೆ ನಮಗೆ ಇಂಥವೆಲ್ಲ ಯಾಕೆ ನಾವು ಮಾಡಿದ್ದ ಕರ್ಮಕ್ಕನುಸಾರವಾಗಿ ಬಂದಾವೀಗ. ಯಾವುದೇ ಥರದ ನಮಗೆ ತೊಂದರೆಗಳು ಯಾಕೆ ಅಕ್ಕವಂದ್ರೆ ನಾವು ಮಾಡಿದ್ವು ಅವು. ನಾವು ಮಾಡಲೇ ನಮಗೇನೂ ಬರೋದಿಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ ನಾವು ಮಾಡಿದ ಕರ್ಮನ. ಅದಕ್ಕೆ ಕಾರಣ ಕರ್ಮ ಸಿದ್ಧಾಂತದ ಪ್ರಕಾರ ನೀ ಏನು ಮಾಡಿರ್ತೀನಿ ಅನುಭವಿಸಬೇಕಾಗ್ತದೆ. ನಾ ಭುಕ್ತುಂ ಖೇತೆ ಕರ್ಮ ಕಲ್ಪಕೋಟಿ ಶತೈರಪಿಹಿ. ನೀ ಚಲೋದ ಮಾಡು ಕೆಟ್ಟ ಮಾಡು, ಭೋಕ್ತವ್ಯಂ ಅನುಭೋಕ್ತವ್ಯಂ ಶುಭಾಶುಭ ಕರ್ಮ ಫಲಂ ಅಂದ. ಚಲೋದು ಮಾಡಿದ್ದು ಕರ್ಮ ಮಾಡೋದು, ಕೆಟ್ಟ ಮಾಡಿದ ಕರ್ಮನೂ ನೀವು ಉಣ್ಣಬೇಕಾಗ್ತದೆ. ಈ ಕರ್ಮ ಜಲದಿಂದ ನೀ ಪಾರಾಗಬೇಕಪ್ಪ, ನಮಗಿದೆ ಬ್ಯಾಡಿನ್ನ ಅಂತಂದ್ರೆ ನೀ ಯಾರಿದೇನೋ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಅದಕ್ಕೆ ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ. ಮತ್ತೊಂದ್ರ ಕಡೆ ಬೇಡ ನಿನಗೆ, ನಿನ್ನ ನಿಜ ಏನೈತೆ ಅದನ್ನು ಮೊದಲು ತಿಳ್ಕೋಪ. ತಿಳ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೊಂಡಾರ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ನೀನು ನೋಡೋದು ಈ ಅವಕಾಶ ಐತಿ ಪ್ರತಿಯೊಬ್ಬರಿಗೂ. ಮನುಷ್ಯನ ಶರೀರ ಹೋಗೋದ್ರೊಳಗಾಗಿ ಈ ಕೆಲಸ ನೀ ಮಾಡ್ಕೊ. ಬರೀ ದುಡಿದು ತಿನ್ನೋದು, ಮಕ್ಕಳು ಮರಿ ಹಿಡಿಯೋದು, ಇದೇ ಜೀವನ ಅಂತ ನಾವು ತಿಳ್ಕೊಂಡು ಕುಂತೀವಿ. ಇಷ್ಟ ನಮ್ಮ ಜೀವನ ಅಂತ. ಇದೆಲ್ಲ ಎಷ್ಟೊತ್ತಿರಿದು ತಾತ್ಪೂರ್ತಿಕ. ಎಷ್ಟೊತ್ತಿಂದಿದೆಲ್ಲ ತಡಾಯಲಿಕ್ಕೆ ಹೋಗ್ತಿದೆಲ್ಲ. ಏನೇನು ಆತಿ ಉಪಾಯ ಇದೆಲ್ಲ ಏನು ಗೊತ್ತಾಗಲಿಲ್ಲರಿ ನಮಗೆ. ಎದಕ್ಕೆ ಬಂದೇವನು ಸುಧಾ ಖಬರ್ ಆಗಲಿಲ್ಲಲ್ಲೋ ನಿನಗೆ. ಎದಕ್ಕೆ ಬಂದು ಮನುಷ್ಯನ ಜನ್ಮಕ್ಕೆ ಬಂದಾಗ ಮನುಷ್ಯನ ಜನ್ಮದ ಕೆಲಸ ಏನು ಅನ್ನೋದು ಎಷ್ಟು ಜನರಿಗೆ ಹೊಳದೈತಿ ಹೇಳ್ರಿ. ಇದು ಹೊಳೆದ್ರ ಪುಣ್ಯನಿಂದ ಎದಕ್ಕೆ ಬಂದೇವು ಅನ್ನೋದು ಎಷ್ಟು ಮಂದಿ ಹೊಳದೈತಿ. ಎದಕ್ಕೆ ಬಂದೀನಿ ಇಲ್ಲಿ ಮನುಷ್ಯನ ಜನ್ಮದ ಕೆಲಸ ಏನು? ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಮಾಡ್ಕೋವಂಥ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೋದು. ಭೋಗ ವಾಸನೆಗಳನ್ನು ನಾಶ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು ಮನುಷ್ಯನ ಜನ್ಮಕ್ಕೆ ಬಂದಾಗ. ಅವನು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದೊಡ್ಡ ಹಾನಿ ನಿನಗೆ. ಮತ್ತು ಜನ್ಮಾಂತರ ತಿರ್ಬೇಕಾಕೈತಿ ವಾಸನೆಗಳು ಬೆನ್ನು ಹತ್ತಿ. ಈ ಲಾಭವನ್ನು ಮಾಡ್ಕೋರಿ. ಭೋಗ ವಾಸನೆಗಳು ಏನದಾವ ತೃಪ್ತಿಯನ್ನು ಕೊಡ್ತಾವೋ ಹೆಂಗೆ ಅದನ್ನು ಮಾಡ್ಕೊತ ಹೋಗೋದು. ಅದ ವಾಸನೆ ಕಟ್ಕೊಂಡು ಶರೀರ ಬಿಡ್ತಾನ. ಶರೀರ ಬಿಟ್ಟ ಮ್ಯಾಗ ಮುಗಿಲಿ ನಿನ್ನ ಕತಿ. ವಾಸನೆಗೆ ಅನುಗುಣವಾಗಿ ಮತ್ತೆ ಜನ್ಮ ಬರ್ತದೆ. ಅದಿಲ್ಲ ವಾಸನೆ ನೋಡ್ರಿ, ಅದು ಯಾವುದೇ ತಿನ್ನೋ ವಾಸನೆ ಇತ್ತಂದ್ರೆ ಅಲ್ಲೇ ಅದೇನು ಬರ್ತೈತಿ. ಬಿಡುದಿಲ್ಲ. ನಾ ನಿನ್ನೆ ನೋಡಿದ್ಲು ಆ ಹುಡುಗಿ, ಹುಡುಗಿ ಚಂದ ಅದಾಳು, ಬಿಡುದಿಲ್ಲ. ನಾ ಇದೀನಿ ವಯಸ್ಸಿದಾವದೇನು ನಾನು ಹಿಡ್ಕೊಂಡು ಕುಂತ್ಬಿಟ್ಟೆ. ಹಂಗೆ ಅದು ಸ್ಥೂಲ ಶರೀರದಾಗಿದ್ದಾಗ ಸೂಕ್ಷ್ಮ ಶರೀರದಾಗ ಹಿಡ್ಕೊಂಡು ಅವು ಕರ್ಮ ಸಂಬಂಧ ಇರ್ತಾವೆ. ಅವಕ್ಕೆ ಕರ್ಮ ಸಂಬಂಧ ಅದು ಹಿಂದಿನ ಜನ್ಮದಾಗೇನು ಅದು ಕರ್ಮ ಸಂಬಂಧದಿಂದ ಅವೆಲ್ಲ ಹಂಗೆ ಹಾಕಿರ್ತಾವೆ. ಹೋಗುದಿಲ್ಲ ವಾಸನ ಕಟ್ಕೊಂಡು ಶರೀರ ತಿರುಗ್ತಿರ್ತೈತಿ. ಎಲ್ಲ ಅಲ್ಲಿ ಹೋಗೋದು ಬಂದಿರ ಹೇಳ, ನಾ ಇಲ್ಲೇ ಇದ್ದೇನೆ ಅಂತ ಸುಟ್ಟಿರ್ದು ಏನೋ ಹೋತೆ, ಅದಾದ ಹೋತೆ, ನಾ ಇಲ್ಲೇ ಇದ್ದೇನೆ ಯಪ್ಪ, ನನಗೆ ಆಕ್ಸಿಡೆಂಟ್ ಆಗಿತ್ತು ಈಗ ಹಾದು ಹೊಂಟಿದ್ಲು ಬಿಟ್ಟು ಇಲ್ಲ ಈಗ ಯಾಕೆ ಹಾಯ್ಬೇಕು ನಾನು ಅಂತೇಲಿಕ್ಕೆ ಅಂತೈತೆ ಅದು. ಹೌದಿಲ್ಲ?
ಯಾಕೆ ಹಾಯ್ಬೇಕೀಕಿ ನನ್ನ ಹಂತಲ್ಲಿ ಯಾಕೆ ಹೋಗಿ ಬಿಡುದಿಲ್ಲ ನಾಕಿ, ಹೌದಿಲ್ಲ? ಆ ವಾಸನ ಐತೆ ಅದಕ್ಕೆ. ವಯಸ್ಸು 25 ವಯಸ್ಸಿದ್ವು ನಾನು, ಹಿಂಗಾದ ಅದು ವಾಸನ ಹಂಗೆ ನೋಡಿ ಎಲ್ಲರಿಗೂ ಬಿಡುದು. ಮುದುಕಾದ್ರೂ ಬಿಡುದಿಲ್ರಿ. ಒಂದು ಮುದುಕಿ ರೆಡ್ಡಿಯಾರ್ ತಿಮ್ಮಾಪುರದಾಗ 5 ವರ್ಷದಾಗ ಕುಡಿತಂಥದ್ದು, 90 ವರ್ಷ ಆದರೂ ಅದ್ರ ಮೈಯಾಗಿತ್ತು. ಏನು ಅಜ್ಜಾರ ದರ್ಶನ ಆದ ಕೂಡಲೇ ಅವಾಗ ಹೊರಬಿತ್ತು ನೋಡಿರೋದು. ಶಿವಾನಂದ ಅಜ್ಜಾರ್ ಇದ್ದಾಗಿಂದ ಅವ್ರು ನೋಡಿನಪ್ಪ. ಅವ್ರು ಈ ಉಣಿ ಹಿಡಿದು ಬರುವಾಗ ಮಲಿಗಾಡ್ದಾಗ ಹಿಂಗೆ ಈ ಉಣಿಲಿ ಬಡುವಾಗ ಈ ಉಣಿಲಿ ಹೊಕ್ಕಿನ ಯಪ್ಪ ಶಿವಾನಂದ ಅಜ್ಜನ ನೋಡಿದಂಗೆ ಆಯ್ತಲ್ವ ಅಜ್ಜ ನೀನು. ಅಯ್ಯೋ ಈಗ ಸಿಕ್ಕಿನಲ್ವ ನಾನು. ಅವಾಗ ಹೋತ್ ನೋಡಿ 90 ವರ್ಷ ಆಗ್ಯಾವ ಮುದುಕಿ ಪಾಪ. ಅಂಥದ್ರಾಗ ಬಾಳೆ ಮಕ್ಕಳು ನೋಡು ಕಾಡ್ಕೊಂತನ ಐತ್ರಿ, ನನಗೆ ಬಿಟ್ಟೇ ಇಲ್ರಿ ಅಜ್ಜಾರ ಅಂತಿತ್ತು. ಏನು ಮಾಡ್ತೀವಿ, ಕರ್ಮ ಹೆಂಗೆ ಇರ್ತೈತೆ ಅಂತ ಏನು ಮಾಡ್ತೀವಿ. ಎಷ್ಟು ವಾಸನ ಇದು. ಏನು ಶರೀರ ಹೋದ್ರೆ ಮುಗಿದಿಲ್ಲ ನಿನ್ನ ಕತಿ. ಮುಂದೈತಿ ನಿನಗೆ ಇನ್ನ ಅನುಲಿ ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಎಂತೆಂಥ ಇದು ಕಾದು ಕೂತೈತೇವೆ ನಿನಗಂತ. ಅದಕ್ಕೆ ಮಾಡಬೇಡ ತಮ್ಮ, ಪಾಪ ಕರ್ಮಗಳನ್ನು ಎಂದೂ ಮಾಡಬೇಡ. ಲತ್ತಿ ತಿಂದು ಕೇಳಾರು ಯಾರು ಇಲ್ಲ ಅಂತೇಳಿ, ಯಾರು ನೋಡಿಲ್ಲ ಅಂತೇಳಿ ಎಲ್ಲದಕ್ಕೂ ಅಲ್ಲಿ ಐತಿ ಚಿತ್ರಗುಪ್ತರು ದಾಖಲಾತಿ ಇರ್ತೈತಿ. ನೀನು ಏನೇನು ಮಾಡಿರ್ತಿ ಎಲ್ಲ ದಾಖಲೆ, ಅದಕ್ಕೆ ಅನುಗುಣವಾಗಿ ನಿನಗೆ ಮುಂದಿನ ಜನ್ಮಗಳು ಬರ್ತಾವೆ. ಉತ್ತರೋತ್ತರ ಜನ್ಮಕ್ಕೆ ಒಳ್ಳೆಯ ಕರ್ಮಗಳನ್ನು ಮಾಡಿದ್ರೆ ಬರ್ತಾವೆ, ಹೀನ ಕರ್ಮಗಳು ಮಾಡಿದ್ರೆ ಹೀನ ಸ್ಥಿತಿನ ಬರ್ತೈತಿ. ಮಾಡಿದ ಕರ್ಮಕ್ಕೆ ನಿರಯವಿಲ್ಲವೇ, ಜವನ ಸೀಮೆ ತೆಗೆದುದೆ, ನರಕಿಲ್ಲದಿ ಯಮಲೋಕ ಹಾಳಾಗೈತಿಂದಿ. ಮರಿವಿ ಚಿತ್ರಗುಪ್ತರಿಗೆ ಯಾರು ನಿನ್ನ ಮರ್ತಾರಂತೇಳಿ ಮಾಡಿದ ಕರ್ಮ ದಾಖಲಾತಿ ಇರ್ತೈತಿ. ನಿನ್ನ ಬೆನ್ನ ಅದ ಎಲ್ಲಿದ್ರು ನಿನ್ನ ಬೆನ್ನ ಹತ್ತಿ ಕಾಡ್ತದೆ. ಏನು ಬಂಡಿಗೆ ಹೂಡಿದ ಎತ್ತುಗಳ ಹೆಜ್ಜೆಯನ್ನು ಬಂಡಿಯು ಗಾಲಿ ಹಿಂಬಾಲಿಸುವಂತೆ ನೀನು ಮಾಡಿದ ಕರ್ಮ ನಿನ್ನ ಬೆನ್ನ ಹತ್ತಿ ಎಲ್ಲಿ ಆದರೂ ನೀನು ಬಿಡುದು. ಜಟಿತ ಘಟೈತಿ ಗಿರಿ ಗೌರೀಶು ಅಂತ ಎಲ್ಲಿ ಅಡಕೊಂಡ್ರು ನಿನ್ನ ಬಿಡುದಿಲ್ಲ ಅದು. ಅದಕ್ಕೆ ಎಚ್ಚರಗೊಳಿಸ್ತಾರೆ ಮಹಾತ್ಮ. ಮಾಡಬೇಡ ತಮ್ಮ ಪಾಪ ಕರ್ಮಗಳನ್ನು, ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಬಿಡೋದು. ಮನಸ್ಸಿನಾಗ ಸಹಿತ ಮಾಡಬೇಡ, ನಿನಗ ಹಾನಿ. ಇನ್ನೊಬ್ಬರಿಗೆ ಎಲ್ಲಿ ತನಕ ನಿನಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಬರುದಿಲ್ಲ, ಅಲ್ಲಿ ತನಕ ನಿನ್ನ ಉದ್ಧಾರ ಆಗೋದಿಲ್ಲ. ಈ ಪೂಜೆ ಹಿಡೀರಂತ ನೀ ಯಾವ ಗುಡಿ ಗುಂಡಾರ ಪೂಜೆ ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ನೊಬ್ಬರಿಗೆ ಒಳ್ಳೆಯದು ಮಾಡೋದನ್ನು ಕಲಿ. ಒಳ್ಳೆಯ ಮಾತುಗಳು, ಒಳ್ಳೆಯ ಕಥೆಗಳು, ಹೌದಿಲ್ಲ, ಅವು ನಡಿಬೇಕು. ನೀನು ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಈ ಪೂಜೆ ನಡಿಬೇಕು ನೋಡಿ. ಅಂದಾಗ ನಿನ್ನ ಉದ್ಧಾರ ಆಕೈತಿ. ಬರೀ ಹೇಳೋದು ಕೇಳೋದು ಮಾಡ್ತಿ ಖರೆ, ಆದರೆ ಆಚರಣೆ ಬರೋಬ್ಬರಿ ಇಲ್ಲಲ್ಲ. ಶ್ರುತಿ ಅಚ್ಚ ಹಾಯ್, ಕೃತಿ ಕಚ್ಚ ಹಾಯ್. ಆದ್ರೆ ಮಾತಾಡ ಭಾಳ ಚಲೋ ಅದಾವಪ್ಪ, ಎಂಥ ಮಾತು ಕೇಳ್ತಾರ, ಕೇಳ್ಬೇಕಪ್ಪ ಇನ್ನೇಮ ನೋಡಿ. ಆದ್ರೆ ಕೃತಿ ಅಂತ ಹೋದವ ನೋಡ್ಕೊ, ಆ ಹೀನ ಕೃತಿಗಳನ್ನು ಮಾಡ್ತಾನೆ. ಮಾಡಿ ಅದರ ಫಲ ಉಣ್ಬೇಕಾಕೈತಿ. ನಾವು ಗೊತ್ತಿಲ್ಲ, ಹೌದಿಲ್ಲ, ಅಜ್ಞಾನದ ಮೂಲಕ ಮಾಡಿರ್ತಾನೆ, ಮತ್ತು ಅದ್ರ ಫಲ ಉಣ್ಬೇಕಾಕೈತಿ ನಾವು. ಅದಕ್ಕೆ ಮಹಾತ್ಮರು ಎಚ್ಚರಗೊಳಿಸ್ತಾರೆ, ಮಾಡಬೇಡ ತಮ್ಮ ಪಾಪ ಕರ್ಮಗಳನ್ನು ಎಂದೂ ಮಾಡಕ್ಕೆ. ಪಾಪದ ಡಿಪಾಸಿಟ್ ಮಾಡ್ಕೊಂಡೆ ಅಂದ್ರೆ ನೀನು ಎಲ್ಲ ಭಾಳ ಹೀನ ಸ್ಥಿತಿ ನಿನಗೆ ಬರ್ತದೆ. ಪುಣ್ಯದ ಡಿಪಾಸಿಟ್ ಮಾಡ್ಕೊ. ಅದಕ್ಕೆ ಅವನ್ನ ಮಾಡ್ರು ಮೊದಲಿಗೆ ಪರೋಪಕಾರಕ್ಕಾಗಿ. ಈ ಶರೀರ ಎದಕ್ಕೈತಿ ಅಂದರೆ ಇನ್ನೊಬ್ಬರಿಗೆ ಹಿತ ಮಾಡೋ ಸಂಬಂಧ ಐತಿ, ಇನ್ನೊಬ್ಬರಿಗೆ ಕೆಡಕ್ ಮಾಡೋಕ್ಕಾಗಲಿಲ್ಲ. ನೀ ಏನು ಮಾಡ್ತೀವಿ, ವಾಣಿಯಿಂದ ಬೇಯೋದು ಏನು ಬೇಕಾದ. ಮಸ್ತ್ ಬೇಯ್ತಾನಲ್ಲ ಅವನು, ಹೌದಿಲ್ಲ, ಅವನು ಕಟ್ಕೋಬೇಕ, ಪಾಪ ಕಟ್ಕೊಳಕ ನೀ ಮಾಡೋದು. ಇನ್ನೊಬ್ಬರಿಗೆ ಬೇಯೋದು. ವಾಣಿ ಶುದ್ಧ ಇರಬೇಕು, ಅಮಂಗಲ ವಾಣಿ. ಇನ್ನೊಬ್ಬರಿಗೆ ನೋವಾಗುವಂಥ ಮಾತುಗಳನ್ನು ಮಾಡವ ಅದು ಅಮಂಗಲ. ಅದರ ಫಲ ಅವನು ಮೂಕಾಗಿ ಹುಟ್ಟು ಪಳೆ ಬರ್ತೈತೆ ನಾಳೆ. ಯಾಕೆ ಮೂಕಾಗಿ ಹುಟ್ಟೆವು? ಆ ಬಾಯಿಯಿಂದ ಅವನು ತೊಂದರೆ ಕೊಟ್ಟಾನ, ಅದಿಲ್ಲ. ಕುಂಟ ಅಂಗಾಂಗಗಳಿಂದ ಅವನು ಪೀಡ ಕೊಟ್ಟಿದ್ದ, ಅದರ ಫಲ ಉಣ್ಬೇಕಾಕೈತಿ. ಈಗ ತೊಡೆಕಂತ್ರಾಟ ಮಾಡಿಲ್ಲ ಇವ್ರ. ಕುಂಟ ಅಂತ ಬಂದಿರ್ತಾರಲ್ಲ, ಪಾಪ ಅಂತೀಯಲ್ಲ, ಅದು ಪಾಪನ, ಅವು ಮಾಡಿದ ಪಾಪನ, ಹೌದಿಲ್ಲ. ಪಾಪ ನೋಡಿ ಹೆಂಗಂತ ಅವ್ರು, ಹೌದು ಪಾಪನ ಅದು. ಇನ್ನೊಬ್ರು ತೊಂದರೆ ಕೊಟ್ಟದ್ದ ಅದು ಪಾಪ. ಅದರ ಫಲ ನಮಗೆ ಬರತೈತಿ. ಯಾರಾದರೂ ಬೇಕಾದವ್ರು ಇರಲಿ, ಅವ್ರು ಅದು ಬರುದನ. ಅದಕ್ಕೆ ಮಾಡಿದ್ದುನ್ನೋ ಮಾರಾಯ ಅಂತೀರಿ ನೀವು. ಅದನ್ನು ಮಾಡುವಾಗ ಹೊಳಿದಿಲ್ಲ ನಮ್ಗೆ. ಮಹಾತ್ಮರು ಎಚ್ಚರಗೊಳಿಸಿದ್ರು ಮಾಡಬೇಡ ತಮ್ಮ ಅಂತ.
ಕ್ಷಣಿಕ ಸುಖಕ್ಕಾಗಿ ಪಾಪ ಕೃತಿಗಳನ್ನು ಮಾಡಕ್ಕೆ ಹೋಗ್ಬೇಡ ಅಂತ. ವಿಶೇಷ ಸುಖಕ್ಕಾಗಿ ಮಾಡ್ತಿಲ್ಲ, ಮಾಡಿ ಹೀನ ಜನ್ಮಗಳನ್ನು ಹೊಂದಬೇಕಾಗೈತಿ. ಅದಕ್ಕೆ ಭಾಳ ಎಚ್ಚರದಿಂದ ಇರಬೇಕು ಅಂತ. ಇನ್ನು ಇಂಥ ವಿಚಾರಗಳನ್ನು ಕೇಳಿ ಹೇಳಿ ಮಾಡಿದರೆ ಹೆಚ್ಚಿನ ಶ್ವಾಸ ಮತ್ತೆ ನಿನಗೆ. ಅದಕ್ಕೆ ಮಾಡಕ್ಕೆ ಹೋಗ್ಬೇಡ. ತಿಳಿಯಲೇ ಮಾಡಿದ್ದು ಹೋಗ್ತದೆ, ಇನ್ನು ತಿಳಿದು ಮಾಡಕ್ಕೆ ಹೋಗ್ಬೇಡ. ಮನುಷ್ಯನ ಜನ್ಮದ ಲಾಭ ಮಾಡ್ಕೋರಿ, ಯಾರಿಗೆ ತೊಂದರೆ ಆಗದಂಗೆ ಇದ್ದು ಹೋಗ್ಬೇಕು ಜಗತ್ತಿಗೆ ಬಂದ ಮ್ಯಾಗ ಅಂತ ಹೇಳ್ಯಾರ. ಅದಕ್ಕೆ ನಾವು ಅದನ್ನು ಅನುಕರಣೆ ಮಾಡಬೇಕು. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಇದು ಒಂದು ಸಾಕು, ನಿನ್ನ ಜೀವನದೊಳಗೆ ಅಳವಡಿಸ್ಕೊ, ನಿನ್ನ ಜನ್ಮ ಪಾವನಕ್ಕೈತಿ. ಭಾಳ ಹೇಳೋದು ಕೇಳೋದ್ರಾಗಿಲ್ಲ ಅಂತ ಹೇಳ್ತಿದ್ರು. ಬಿಡು. सकल साधु संत महाराज